ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಟೀಚರ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲ್ಲಿ ಹೀಟ್ ಚಾಪ್ಟರ್ ಮೇಲೆ ಯಾವ ಥರ ಕ್ವೆಶನ್ಸ್ ಅರೈಸ್ ಆಗುತ್ತೆ, ಹಾಗೆ ಪ್ರೀವಿಯಸ್ ಇಯರಲ್ಲಿ ಅರೈಸ್ ಆಗಿದ್ದಂತಹ ಒಂದಷ್ಟು ಕ್ವೆಶನ್ಸನ್ನು ತಗೊಂಡು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ಫಸ್ಟ್ ಕ್ವೆಶನ್, ಸೆಲೆಕ್ಟ್ ದ ಗ್ರೂಪ್ ಆಫ್ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್ ಫ್ರಮ್ ದ ಫಾಲೋಯಿಂಗ್ ಅಂತ. ಇಲ್ಲಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸಲ್ಲಿ ಯಾವುದು ಕಂಪ್ಲೀಟಾಗಿ ಪುವರ್ ಕಂಡಕ್ಟರನ್ನು ಒಳಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು. ಫಸ್ಟ್ ಆಪ್ಷನಲ್ಲಿ ಯಾವುದು ಕೊಟ್ಟಿದ್ದಾರೆ, ಏರ್, ವಾಟರ್ ಹಾಗೆ ಪ್ಲಾಸ್ಟಿಕ್ಕನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಅಬ್ಸರ್ವ್ ಮಾಡ್ತಾ ಇದ್ದ ಹಾಗೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಏರ್, ವಾಟರ್ ಹಾಗೆ ಪ್ಲಾಸ್ಟಿಕ್ ಇವು 3 ಸಹ ಪುವರ್ ಕಂಡಕ್ಟರ್ ಆಫ್ ಹೀಟ್ ಅಂತ. ಸೊ ಆನ್ಸರ್ ಇಲ್ಲೇ ಸಿಕ್ತು ನಮಗೆ. ಆಪ್ಷನ್ ಎ ಏನಿದೆ ಇದು ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಅಲ್ಲಿ ಎಲ್ಲ ವರ್ಡ್ಸು ಸಹ, ಎಲ್ಲ ಥಿಂಗ್ಸು ಸಹ ಪುವರ್ ಕಂಡಕ್ಟರ್ಸ್ ಅಥವಾ ಅಲ್ವಾ ಅಂತ. ಸೊ ಆಪ್ಷನ್ ಬಿ ಅಲ್ಲಿ ನೋಡಿದಾಗ ವೂಲ್ ಇದೆ, ವುಡ್ ಇದೆ, ಐರನ್ ಇದೆ. ಐರನ್ ಅನ್ನೋದು ಗುಡ್ ಕಂಡಕ್ಟರ್ ಆಫ್ ಹೀಟ್. ಸೊ ಹಾಗಾಗಿ ಇದು ರಾಂಗ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಅಲ್ಲಿ ವಾಟರ್ ಇದೆ, ಕಾಪರ್ ಇದೆ, ಹಾಗೆ ವುಡ್ ಇದೆ. ಕಾಪರ್ ಅನ್ನೋದು ಸಹ ಗುಡ್ ಕಂಡಕ್ಟರ್ ಆಫ್ ಹೀಟ್. ಹಾಗೆ ನೆಕ್ಸ್ಟ್ ಆಪ್ಷನ್ನಲ್ಲಿ ಏರ್, ಅಲ್ಯೂಮಿನಿಯಂ, ವೂಲ್ ಇದೆ. ಅಲ್ಯೂಮಿನಿಯಂ ಸಹ ಗುಡ್ ಕಂಡಕ್ಟರ್ ಆಫ್ ಹೀಟ್. ಸೊ ಇದು ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಸೊ ಈ ಕೊಟ್ಟಿರೋ ಗ್ರೂಪಲ್ಲಿ ಯಾವುದು ಎಲ್ಲ ವಸ್ತುಗಳು ಸಹ ಪುವರ್ ಕಂಡಕ್ಟರ್ಸನ್ನು ಒಳಗೊಂಡಿದೆ ಅಂತಂದರೆ ಅದು ಆಪ್ಷನ್ ಎ, ಏರ್, ವಾಟರ್ ಹಾಗೆ ಪ್ಲಾಸ್ಟಿಕ್. ನೆಕ್ಸ್ಟ್ ಕ್ವೆಶನ್, ದ ರೀಸನ್ ಆಫ್ ಸೀ ಬ್ರೀಸ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಸೀ ಬ್ರೀಸ್ ಉಂಟಾಗೋದಕ್ಕೆ ಕಾರಣ ಏನು ಅಂತ. ಸೊ ಮೊದಲಿಗೆ ನಾವು ಸೀ ಬ್ರೀಸ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೀ ಬ್ರೀಸ್ ಅನ್ನೋದು ನಮಗೆ ಕೋಸ್ಟಲ್ ಏರಿಯಾಸಲ್ಲಿ ಎಕ್ಸ್ಪೀರಿಯನ್ಸ್ ಆಗುವಂಥ ಒಂದು ಫಿನಾಮಿನಾ. ಸೊ ಸೀ ಬ್ರೀಸ್ ಅಂತಂದರೆ ಯಾವ ಟೈಮಲ್ಲಿ ಆಗುತ್ತೆ ಅಂತಂದರೆ ಇದು ಡೇ ಟೈಮಲ್ಲಿ ಆಗುತ್ತೆ. ಸೊ ಡೇ ಟೈಮಲ್ಲಿ ಕೋಸ್ಟಲ್ ಏರಿಯಾಸಲ್ಲಿ ಯಾವ ಥರ ಈ ಫಿನಾಮಿನಾ ಆಗುತ್ತೆ ಅಂತಂದರೆ, ಕೋಸ್ಟಲ್ ಏರಿಯಾ ಅಂತಂದರೆ ವಾಟರ್ ಹಾಗೆ ಲ್ಯಾಂಡ್ ಟುಗೆದರ್ ಇರುತ್ತೆ ಅಲ್ವಾ. ಸೊ ವಾಟರ್ ಹಾಗೆ ಲ್ಯಾಂಡ್. ಸೂರ್ಯನ ಶಾಖದಿಂದ ಏನಾಗುತ್ತೆ, ವಾಟರು ಮತ್ತು ಲ್ಯಾಂಡ್ ಎರಡೂ ಬಿಸಿ ಆಗ್ತಾ ಹೋಗುತ್ತೆ. ಆದರೆ ಲ್ಯಾಂಡು ವಾಟರ್ಗಿಂತ ಬೇಗ ಬಿಸಿ ಆಗುತ್ತೆ. ಹಾಗೆ ವಾಟರ್ ಬಿಸಿ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಸೊ ಯಾವಾಗ ಸೂರ್ಯನ ಶಾಖದಿಂದ ಲ್ಯಾಂಡ್ ಬಿಸಿ ಆಗುತ್ತೋ ಆಗೇನಾಗುತ್ತೆ, ಇಲ್ಲಿ ಲ್ಯಾಂಡ್ ಮೇಲೆ ಇರುವಂತಹ ಗಾಳಿ ಅದು ಮೇಲಕ್ಕೆ ಏರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಮೇಲೆ ಇರುತ್ತೆ. ಸೊ ಆಗ ಇಲ್ಲಿ ಸ್ಪೇಸ್ ಕ್ರಿಯೇಟ್ ಆಗುತ್ತಲ್ಲ, ಆ ಸ್ಪೇಸ್ಗೆ ಈ ವಾಟರ್ ಕಡೆ ಇರುವಂತಹ ತಂಪಾದ ಗಾಳಿ, ಲ್ಯಾಂಡ್ ಬೇಗ ಬಿಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ಇರುವಂಥ ಗಾಳಿ ಬಿಸಿಯಾಗಿರುತ್ತೆ. ಆದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ವಾಟರ್ ಮೇಲೆ ಇರುವಂತಹ ಗಾಳಿ ತಂಪಾಗಿರುತ್ತೆ. ಆ ತಂಪಾಗಿರುವಂಥ ಗಾಳಿ ಏನಾಗುತ್ತೆ, ಈ ಕಡೆ ಲ್ಯಾಂಡ್ ಮೇಲೆ ಕ್ರಿಯೇಟ್ ಆಗುವಂತಹ ಸ್ಪೇಸ್ಗೆ ಬಂದು ಸೇರಿಕೊಳ್ಳುತ್ತೆ. ಸೊ ಅದನ್ನೇ ನಾವು ಸೀ ಬ್ರೀಸ್ ಅಂತ ಹೇಳೋದು. ಸೊ ಇದು ಸೀ ಬ್ರೀಸ್ ಅನ್ನೋದು ಲ್ಯಾಂಡ್ ಕಡೆಗೆ ವಾಟರ್ ಕಡೆಯಿಂದ ಬೀಸುವಂತಹ ಒಂದು ಗಾಳಿ. ಹಾಗೆ ಇದು ಡೇ ಟೈಮಲ್ಲಿ ಆಗುವಂತಹ ಒಂದು ಫಿನಾಮಿನಾ. ಸೊ ಇದಕ್ಕೆ ಕಾರಣ ಏನು ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ಸಲ್ಲಿ ನೋಡ್ತಾ ಹೋದಾಗೆ ಆಪ್ಷನ್ ಸಿ ಹಾಗೆ ಆಪ್ಷನ್ ಡಿ ಅಲ್ಲಿ ಅಟ್ ನೈಟ್ ಅಂತ ಕೊಟ್ಟಿದ್ದಾರೆ. ಸೊ ಅಟ್ ನೈಟ್ ಅಂತಂದರೆ ನೈಟ್ ಟೈಮಲ್ಲಿ ಆಗುವಂಥದ್ದು ಲ್ಯಾಂಡ್ ಬ್ರೀಸ್. ಸೊ ಲ್ಯಾಂಡ್ ಬ್ರೀಸ್ ಆಗೋದು ನೈಟ್ ಟೈಮ್. ಸೊ ನೋಡ್ತಾ ಇದ್ದ ಹಾಗೆ ನಾವು ಆಪ್ಷನ್ ಸಿ ಹಾಗೆ ಆಪ್ಷನ್ ಡಿ ಅನ್ನು ಇಲ್ಲಿ ಎಲಿಮಿನೇಟ್ ಮಾಡಬಹುದು. ಹಾಗೆ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಅನ್ನು ನೋಡಿದಾಗ ಡ್ಯೂರಿಂಗ್ ದ ಡೇ ಟೈಮ್ ದ ಲ್ಯಾಂಡ್ ಗೆಟ್ಸ್ ಹೀಟೆಡ್ ಫಾಸ್ಟರ್ ದ್ಯಾನ್ ದ ಸೀ ವಾಟರ್ ಅಂತ ಇದೆ. ಆಪ್ಷನ್ ಎ ಅಲ್ಲಿ ಕರೆಕ್ಟ್ ಆನ್ಸರ್ ಇದೆ. ಸೊ ಹಾಗಾಗಿ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಎ. ಹಾಗೆ ಆಪ್ಷನ್ ಬಿ ಅಲ್ಲಿ ನೋಡ್ತಾ ಹೋದಂಗೆ ಡ್ಯೂರಿಂಗ್ ದ ಡೇ ದ ಸೀ ವಾಟರ್ ಗೆಟ್ಸ್ ಹೀಟೆಡ್ ಫಾಸ್ಟರ್ ದ್ಯಾನ್ ದ ಲ್ಯಾಂಡ್ ಅಂತ ಇದೆ. ಸೊ ಸೀ ವಾಟರು ಬೇಗ ಬಿಸಿ ಆಗುತ್ತೆ ಲ್ಯಾಂಡ್ಗಿಂತ ಅಂತ. ಸೊ ಅಲ್ಲ, ಲ್ಯಾಂಡ್ ಬೇಗ ಬಿಸಿ ಆಗುತ್ತೆ ಸೀ ವಾಟರ್ಗೆ ಕಂಪೇರ್ ಮಾಡಿದಾಗ. ಸೊ ಹಾಗೆ ಲ್ಯಾಂಡ್ ಬೇಗ ಬಿಸಿ ಆಗೋದೇ ಸೀ ಬ್ರೀಸ್ಗೆ ಕಾರಣ. ಓಕೆ. ಹಾಗೆ ಲ್ಯಾಂಡ್ ಬ್ರೀಸ್ ಹೇಗಾಗತ್ತೆ ಅಂತಂದರೆ, ಲ್ಯಾಂಡ್ ಬ್ರೀಸು ಸೇಮ್ ಇದೇ ಫಿನಾಮಿನಾನೇ ನಡೆಯುವಂಥದ್ದು, ಆದರೆ ಇದು ನಡೆಯುವಂಥದ್ದು ನೈಟ್ ಟೈಮಲ್ಲಿ. ಸೊ ನೈಟ್ ಟೈಮಲ್ಲಿ ಏನಾಗುತ್ತೆ ಕೋಸ್ಟಲ್ ಏರಿಯಾಸಲ್ಲಿ ಅಂತಂದರೆ, ವಾಟರ್ ಕೂಲ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ. ಲ್ಯಾಂಡ್ ಏನಾಗುತ್ತೆ ಅಂದರೆ ಬೇಗ ಕೂಲ್ ಆಗಿಬಿಡುತ್ತೆ. ಓಕೆ. ಸೊ ಬೇಗ ಕೂಲ್ ಆದಾಗ ಇದ್ರ ಮೇಲೆ ಅಂದರೆ ಲ್ಯಾಂಡ್ ಮೇಲೆ ಇರುವಂಥ ಗಾಳಿ ತಂಪಾಗಿರುತ್ತೆ, ವಾಟರ್ ಮೇಲೆ ಇರುವಂಥ ಗಾಳಿ ಬಿಸಿಯಾಗಿರುತ್ತೆ. ಸೊ ವಾಟರ್ ಮೇಲೆ ಇರುವಂತಹ ಗಾಳಿ ಬಿಸಿಯಾಗಿರೋದ್ರಿಂದ ಅದೇನಾಗುತ್ತೆ, ಹಿಂಗೆ ಮೇಲೆ ಇರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಸಿ ಗಾಳಿ ಮೇಲೆ ಹೋಗುತ್ತೆ. ಆಗ
ಲ್ಯಾಂಡ್ ಮೇಲೆ ಇರುವಂತಹ ತಂಪಾದ ಗಾಳಿ ಏನಾಗುತ್ತೆ ವಾಟರ್ ಕಡೆಗೆ ಸೀ ಕಡೆಗೆ ಬೀಸುತ್ತೆ. ಸೊ ಇದನ್ನೇ ನಾವು ಲ್ಯಾಂಡ್ ಬ್ರೀಸ್ ಅಂತ ಹೇಳ್ತೀವಿ. ಸೊ ಲ್ಯಾಂಡ್ ಬ್ರೀಸ್ ಉಂಟಾಗೋದಕ್ಕೆ ಕಾರಣ ಏನು ಅಂತಂದರೆ ವಾಟರು ಲ್ಯಾಂಡ್ಗಿಂತ ನಿಧಾನವಾಗಿ ತಂಪಾಗೋದೇ ಇದಕ್ಕೆ ಕಾರಣ. ಲ್ಯಾಂಡ್ ಬ್ರೀಸ್ ಆಗುವಂಥದ್ದು ನೈಟ್ ಟೈಮಲ್ಲಿ. ಓಕೆ, ಸೊ ಈ ಎರಡು ಫಿನಾಮಿನಾನ ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಸುಮಾರಷ್ಟು ಸಲ ಕ್ವೆಶನ್ಸು ಅರೈಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಅ ಲ್ಯಾಬೊರೇಟರಿ ಥರ್ಮೋಮೀಟರ್ ಶೋಸ್ 5 small divisions between the markings of 55 degrees Celsius and 56 degrees Celsius. This means that the thermometer can read correctly up to ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಲ್ಯಾಬ್ರೇಟರಿ ಥರ್ಮೋಮೀಟರಲ್ಲಿ 5 ಸ್ಮಾಲ್ ಡಿವಿಷನ್ಸ್ ಇದೆ. ಯಾವ ನಂಬರ್ಸ್ನ ನಡುವೆ ಅಂತಂದರೆ 55 ಡಿಗ್ರಿ ಸೆಲ್ಸಿಯಸ್ ಹಾಗೆ 56 ಡಿಗ್ರಿ ಸೆಲ್ಸಿಯಸ್, ಈ ಎರಡು ನಂಬರ್ಸ್ನ ನಡುವೆ 5 ಸ್ಮಾಲ್ ಡಿವಿಷನ್ಸ್ ಇದೆ ಅಂತಂದರೆ 5 ಪಾರ್ಟ್ಸ್ ಇದೆ ಇಲ್ಲಿ. ಆಗ ಕೊಟ್ಟಿರೋ ಈ 4 ಆಪ್ಷನ್ಸಲ್ಲಿ ಯಾವ ಟೆಂಪರೇಚರನ್ನು ನಾವು ಅಕ್ಯುರೇಟಾಗಿ ಕರೆಕ್ಟಾಗಿ ಮೆಷರ್ ಮಾಡಬಹುದು ಅಂತ. ಸೊ ಇಲ್ಲಿ 5 ಡಿವಿಷನ್ಸ್ ಇದೆ ಅಂತಂದರೆ ಆಗ ಲೀಸ್ಟ್ ಕೌಂಟ್ ಎಷ್ಟಾಗುತ್ತೆ? ಸೊ ಈ ಡಿವಿಷನ್ನಿಗೆ ನಾವೇನಂತ ಬರಿಬಹುದು, ಇದನ್ನು ಇಲ್ಲಿಂದ ಇಲ್ಲಿಗೆ ತಗೊಂಡಾಗ ಇದನ್ನು 1/5 ಅಂತ ಬರಿಬಹುದಲ್ಲ. ಫ್ರ್ಯಾಕ್ಷನ್ಸಲ್ಲಿ ಹೇಗೆ ಬರಿತೀವೋ ಹಾಗೆ ಇಲ್ಲೂ ಸಹ ಬರೆಯುವಂಥದ್ದು. ಸೊ ಇಲ್ಲಿ ಟೋಟಲ್ ಪಾರ್ಟ್ಸ್ ಎಷ್ಟಿದೆ ಅಂತಂದರೆ 5 ಪಾರ್ಟ್ಸ್ ಇದೆ. ಸೊ ಈ 5 ಪಾರ್ಟ್ಸಲ್ಲಿ ನಾವು 1 ಪಾರ್ಟನ್ನು ಕನ್ಸಿಡರ್ ಮಾಡಿದಾಗ ನಾವು ಅದನ್ನು 1/5 ಅಂತ ಬರಿಬಹುದು. 1/5 ಅಂತಂದರೆ ಇದು 0.2. ಆಗ ಇದರ ಲೀಸ್ಟ್ ಕೌಂಟ್ ಎಷ್ಟಾಗುತ್ತೆ ಅಂದರೆ 0.2 ಆಗುತ್ತೆ. ಇಲ್ಲಿ ಅಂದರೆ ಈ ಫಸ್ಟ್ ಡಿವಿಷನ್ಗೆ 0.2, ಸೆಕೆಂಡ್ ಡಿವಿಷನ್ಗೆ 0.4 ಹಾಗೆ ಥರ್ಡ್ ಡಿವಿಷನ್ಗೆ 0.2ನ ಆ್ಯಡ್ ಮಾಡ್ಕೊಳ್ಳೋದು. ಓಕೆ, ಸೊ 0.4 + 0.2 ಅಂದರೆ 0.6 ಆಗುತ್ತೆ. ನೆಕ್ಸ್ಟ್ ಇಲ್ಲಿರೋಂಥ ಡಿವಿಷನ್ಗೆ 0.8 ಆಗುತ್ತೆ. ನಾವಿಲ್ಲಿ ಯಾವ ನಂಬರನ್ನು ಯಾವ ಟೆಂಪರೇಚರನ್ನು ಅಕ್ಯುರೇಟಾಗಿ ಮೆಷರ್ ಮಾಡಬಹುದು ಅಂತಂದರೆ ಇಲ್ಲಿ 55 ಡಿಗ್ರಿ ಆದಮೇಲೆ ಇರೋದ್ರಿಂದ ನಾವು ಈ ಡಿಜಿಟ್ಗೆ ಏನಂತ ಬರೀಬಹುದು, 55.2 ಡಿಗ್ರಿ ಸೆಲ್ಸಿಯಸ್. ಹಾಗೆ ಇದಕ್ಕೆ ನಾವೇನಂತ ಬರೀಬಹುದು, 55.4 ಡಿಗ್ರಿ ಸೆಲ್ಸಿಯಸ್. ಹಾಗೆ ಇದಕ್ಕೆ 55.6 ಡಿಗ್ರಿ ಸೆಲ್ಸಿಯಸ್. ಹಾಗೆ ಈ ಡಿಜಿಟ್ಗೆ 55.8 ಡಿಗ್ರಿ ಸೆಲ್ಸಿಯಸ್ ಅಂತ. ನೆಕ್ಸ್ಟ್ ಬರೋವಂಥದ್ದು 56 ಡಿಗ್ರಿ ಸೆಲ್ಸಿಯಸ್. ಸೊ ಇಲ್ಲಿ ಆಪ್ಷನ್ಸಲ್ಲಿ ನೋಡ್ತಾ ಹೋದಾಗೆ 55.1 ನಮಗಿಲ್ಲಿ ಸ್ಕೇಲಲ್ಲಿ 55.1 ಅಕ್ಯುರೇಟಾಗಿ ಇಲ್ಲ. ಸೊ 55.5 ಇದೆ, ಸೊ ಅದು ಇಲ್ಲ. 55.2, ಸೊ 55.2ನ ನಾವಿಲ್ಲಿ ಅಕ್ಯುರೇಟಾಗಿ ಕರೆಕ್ಟಾಗಿ ಮೆಷರ್ ಮಾಡಬಹುದು. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 55.2 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಕ್ವೆಶನ್. ದ ನಾರ್ಮಲ್ ಬಾಡಿ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ ಆನ್ ದ ಸೆಲ್ಸಿಯಸ್ ಸ್ಕೇಲ್ ಆ್ಯಂಡ್ ಫ್ಯಾರನ್ಹೀಟ್ ಸ್ಕೇಲ್ಸ್ ಈಸ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ನಾರ್ಮಲ್ ಹ್ಯೂಮನ್ ಬಾಡಿನ ಟೆಂಪರೇಚರು ಸೆಲ್ಸಿಯಸ್ ಸ್ಕೇಲಲ್ಲಿ ಹಾಗೆ ಫ್ಯಾರನ್ಹೀಟ್ ಸ್ಕೇಲಲ್ಲಿ ಎಷ್ಟಿರುತ್ತೆ ಅಂತ. ಸೊ ಇಲ್ಲಿ ರೆಸ್ಪೆಕ್ಟಿವ್ಲಿ ಅಂತಿರೋದ್ರಿಂದ ಫಸ್ಟ್ ಮೆಷರ್ಮೆಂಟು ಸೆಲ್ಸಿಯಸ್ ಸ್ಕೇಲ್ದಾಗಿರಬೇಕು, ನೆಕ್ಸ್ಟ್ ಮೆಷರ್ಮೆಂಟು ಫ್ಯಾರನ್ಹೀಟ್ ಸ್ಕೇಲ್ದಾಗಿರಬೇಕು. ಸೊ ಇಲ್ಲಿ ನೋಡ್ತಾ ಇದ್ದಾಗೆ ಆಪ್ಷನ್ ಬಿಯಲ್ಲಿ ಫ್ಯಾರನ್ಹೀಟ್ ಫಸ್ಟ್ ಕೊಟ್ಟಿದ್ದಾರೆ, ಹಾಗೆ ಆಪ್ಷನ್ ಡಿಯಲ್ಲೂ ಫ್ಯಾರನ್ಹೀಟ್ ಫಸ್ಟ್ ಕೊಟ್ಟಿದ್ದಾರೆ. ಸೊ ಈ ಎರಡು ಆಪ್ಷನ್ಸನ್ನು ನಾವು ನೋಡಿದ ತಕ್ಷಣ ಎಲಿಮಿನೇಟ್ ಮಾಡಬಹುದು. ಹಾಗೆ ಆಪ್ಷನ್ ಎ ನೋಡಿದಾಗ 37 ಡಿಗ್ರಿ ಸೆಲ್ಸಿಯಸ್ ಹಾಗೆ 98.6 ಡಿಗ್ರಿ ಫ್ಯಾರನ್ಹೀಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಸಿ ಅಲ್ಲಿ ನೋಡಿದಾಗ 37 ಡಿಗ್ರಿ ಸೆಲ್ಸಿಯಸ್ ಇದು ಕರೆಕ್ಟ್ ಇದೆ. ಸೆಲ್ಸಿಯಸ್ ಸ್ಕೇಲಲ್ಲಿ ನಾರ್ಮಲ್ ಬಾಡಿ ಟೆಂಪರೇಚರ್ ಕರೆಕ್ಟ್ ಇದೆ. ಆದರೆ ಫ್ಯಾರನ್ಹೀಟ್ ಸ್ಕೇಲಲ್ಲಿ 98.8 ಡಿಗ್ರಿ ಫ್ಯಾರನ್ಹೀಟ್ ಇದೆ. ಸೊ ಇಲ್ಲಿ ಡಿಜಿಟ್ಸಲ್ಲಿ ಅಂದರೆ ನೋಡಿ, ಪಾಯಿಂಟ್ ಆದಮೇಲೆ ಇಲ್ಲಿ 8 ಡಿಗ್ರಿ ಇದೆ, ಇಲ್ಲಿ 6 ಡಿಗ್ರಿ ಇದೆ. ಸೊ ಈ ಥರದ ಡಿಜಿಟ್ಸಲ್ಲಿ ನಾವು ಸುಮಾರು ಸಲ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಾವಿಲ್ಲಿ ಈ ಥರದ ಡೈರೆಕ್ಟ್ ಕ್ವೆಶನ್ಗೆ ಎಕ್ಸಾಕ್ಟ್ ಆನ್ಸರನ್ನು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಸೆಲ್ಸಿಯಸ್ ಸ್ಕೇಲಲ್ಲಿ ಹ್ಯೂಮನ್ ಬಾಡಿ ಟೆಂಪರೇಚರ್ ಎಷ್ಟಿರುತ್ತೆ ಅಂತಂದರೆ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಹಾಗೆ ಫ್ಯಾರನ್ಹೀಟ್ ಸ್ಕೇಲಲ್ಲಿ ಹ್ಯೂಮನ್ ಬಾಡಿ ಟೆಂಪರೇಚರ್ ಎಷ್ಟಿರುತ್ತೆ ಅಂತಂದರೆ 98.6 ಡಿಗ್ರಿ ಫ್ಯಾರನ್ಹೀಟ್ ಇರುತ್ತೆ. ಇದು ಡೈರೆಕ್ಟ್ ಕ್ವೆಶನ್, ನಾವು ಕ್ವಿಕ್ಕಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು ನೆನ್ಪಿಟ್ಕೊಂಡಿದ್ರೆ. ಓಕೆ, ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ 37 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ 98.6 ಡಿಗ್ರಿ ಫ್ಯಾರನ್ಹೀಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ಇಲ್ಲಿ 2 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಎನ ನೋಡ್ತಾ ಹೋಗೋಣ. ದ ರೇಂಜ್ ಆಫ್ ದ ಕ್ಲಿನಿಕಲ್ ಥರ್ಮೋಮೀಟರ್ ಈಸ್ ಫ್ರಮ್ 35 ಡಿಗ್ರಿ ಸೆಲ್ಸಿಯಸ್ ಟು 42 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ.
ಸೊ ನಾವೀಗಾಗಲೇ ಹಿಂದಿನ ವಿಡಿಯೋಲಿ ಡಿಸ್ಕಷನ್ ಮಾಡಿದ್ದೀವಿ ಯಾವ ಥರ್ಮೋಮೀಟರ್ನ ರೇಂಜು ಎಷ್ಟಿರುತ್ತೆ ಅಂತ ಅಲ್ವಾ. ಸೊ ಕ್ಲಿನಿಕಲ್ ಥರ್ಮೋಮೀಟರ್ ಅಂತ ತಗೊಂಡಾಗ ಅದರ ರೇಂಜ್ ಎಷ್ಟಿರುತ್ತೆ ಅಂತಂದರೆ 35 ಡಿಗ್ರಿ ಸೆಲ್ಸಿಯಸ್ಸಿಂದ 42 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ. ಸೊ ಈ ಆಪ್ಷನ್ ಏನಿದೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಸ್ಟೇಟ್ಮೆಂಟ್ ಬಿ ಅನ್ನು ನೋಡಿದ ಹಾಗೆ ದ ರೇಂಜ್ ಆಫ್ ಲ್ಯಾಬ್ರೇಟರಿ ಥರ್ಮೋಮೀಟರ್ ಈಸ್ ಯೂಶ್ವಲಿ ಫ್ರಮ್ 10 ಡಿಗ್ರಿ ಸೆಲ್ಸಿಯಸ್ ಟು 110 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಬಟ್ ದ ರೇಂಜ್ ಆಫ್ ಲ್ಯಾಬ್ರೇಟರಿ ಥರ್ಮೋಮೀಟರ್ ಎಷ್ಟಿರುತ್ತೆ ಅಂದರೆ -10 ಡಿಗ್ರಿ ಸೆಲ್ಸಿಯಸ್ಸಿಂದ 110 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ. ಸೊ ಇದು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಲ್ಯಾಬ್ರೇಟರಿ ಥರ್ಮೋಮೀಟರ್ನ ರೇಂಜ್ ಎಷ್ಟು ಅಂತಂದರೆ -10 ಡಿಗ್ರಿ ಸೆಲ್ಸಿಯಸ್ಸಿಂದ 110 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರೋವಂಥದ್ದು 10 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಈಗ ಸ್ಟೇಟ್ಮೆಂಟ್ ಎನ ಓದ್ಕೊಂಡ್ವಿ, ಅಲ್ಲಿ ನಮಗೆ ಗೊತ್ತಾಗಿದ್ದೇನು ಅಂದರೆ ಸ್ಟೇಟ್ಮೆಂಟ್ ಎ ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ ಬಿನ ಓದ್ಕೊಂಡ್ವಿ, ಆ ಸ್ಟೇಟ್ಮೆಂಟ್ ಬಿ ಏನಿದೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಈಗ ಕೊಟ್ಟಿರೋ 4 ಆಪ್ಷನ್ಸನ್ನು ನೋಡೋಣ, ಅದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ನಾವು ಚೂಸ್ ಮಾಡಬೇಕಾಗತ್ತೆ. ಸ್ಟೇಟ್ಮೆಂಟ್ ಬಿ ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಎ ಈಸ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್. ಸೆಕೆಂಡಲ್ಲಿ ಬೋತ್ ಸ್ಟೇಟ್ಮೆಂಟ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ರಾಂಗ್ ಆನ್ಸರ್ ಆಗಿದೆ. ಆಪ್ಷನ್ ಸಿ ಅಲ್ಲಿ ಬೋತ್ ಸ್ಟೇಟ್ಮೆಂಟ್ ಎ ಆ್ಯಂಡ್ ಬಿ ಆರ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಆಪ್ಷನ್ ಆಗಿದೆ. ಆಪ್ಷನ್ ಬಿ ಅಲ್ಲಿ ಸ್ಟೇಟ್ಮೆಂಟ್ ಎ ಈಸ್ ಕರೆಕ್ಟ್ ಬಟ್ ಬಿ ಈಸ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಸ್ಟೇಟ್ಮೆಂಟ್ ಎ ಈಸ್ ಕರೆಕ್ಟ್ ಬಟ್ ಬಿ ಈಸ್ ಫಾಲ್ಸ್. ಸೊ ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ಕ್ಲಿನಿಕಲ್ ಥರ್ಮೋಮೀಟರ್ನ ರೇಂಜ್ ಎಷ್ಟಿರುತ್ತೆ ಅಂದರೆ 35 ಡಿಗ್ರಿ ಸೆಲ್ಸಿಯಸ್ಸಿಂದ 42 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಲ್ಯಾಬ್ರೇಟರಿ ಥರ್ಮೋಮೀಟರನ್ನು ತಗೊಂಡಾಗ -10 ಡಿಗ್ರಿ ಸೆಲ್ಸಿಯಸ್ಸಿಂದ 110 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ. ಹಾಗೆ ಫ್ಯಾರನ್ ಹೀಟ್ ಸ್ಕೇಲನ್ನು ತಗೊಂಡಾಗ ರೇಂಜ್ ಎಷ್ಟಿರುತ್ತೆ ಅಂತಂದರೆ 94 ಡಿಗ್ರಿ ಫ್ಯಾರನ್ ಹೀಟಿಂದ ಹಿಡಿದು 108 ಡಿಗ್ರಿ ಫ್ಯಾರನ್ ಹೀಟ್ವರೆಗೂ ಇರುತ್ತೆ. ಸೊ ಈ 3 ಸ್ಕೇಲ್ಸನ್ನು ನಾವು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಅ ಮ್ಯಾನ್ ಕೀಪ್ಸ್ ಅ ಪ್ಲಾಸ್ಟಿಕ್ ಬಾಟಲ್, ಅ ವುಡನ್ ಸ್ಪೂನ್ ಆ್ಯಂಡ್ ಅ ಮೆಟಾಲಿಕ್ ಸ್ಪೂನ್ ಇನ್ ಅ ಕ್ಲೋಸ್ಡ್ ರೂಮ್ ಓವರ್ ನೈಟ್. The room temperature is 30 degrees Celsius. In the morning, he records the temperature of the 3 objects as T1, T2, T3. Which of the following most likely represents the relation between them ಅಂತ ಕೇಳಿದ್ದಾರೆ. ಅಂದರೆ ಒಂದು ರೂಮಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಪ್ಲಾಸ್ಟಿಕ್ ಬಾಟಲ್, ಹಾಗೆ ಒಂದು ವುಡನ್ ಸ್ಪೂನ್, ಹಾಗೆ ಒಂದು ಮೆಟಾಲಿಕ್ ಸ್ಪೂನ್, ಈ 3 ವಸ್ತುಗಳನ್ನು ಒಂದು ರೂಮಲ್ಲಿ ಓವರ್ ನೈಟ್ ಇಟ್ಟಿರ್ತಾರೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಆ 3 ವಸ್ತುಗಳ ಟೆಂಪರೇಚರನ್ನು ಮೆಷರ್ ಮಾಡ್ತಾರೆ. ಸೊ ಪ್ಲಾಸ್ಟಿಕ್ ಬಾಟಲ್ನ ಟೆಂಪರೇಚರನ್ನು T1 ಅಂತ, ವುಡನ್ ಸ್ಪೂನ್ ಟೆಂಪರೇಚರನ್ನು T2 ಅಂತ, ಹಾಗೆ ಮೆಟಾಲಿಕ್ ಸ್ಪೂನ್ ಟೆಂಪರೇಚರನ್ನು T3 ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾದರೆ ಈ ಕೆಳಗಿನ ಯಾವ ರಿಲೇಷನ್ನು ಕರೆಕ್ಟಾಗಿರುತ್ತೆ ಅಂತ. ಸೊ ನಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರೋವಂಥದ್ದು, ಒಂದು ರೂಮಲ್ಲಿ ಅಥವಾ ಒಂದೇ ಜಾಗದಲ್ಲಿ ಇರೋಂತಹ ವಸ್ತುಗಳು, ಯಾವುದೇ ವಸ್ತು ಆಗಿರಲಿ, ಅದು ಇನ್ಸುಲೇಟರ್ ಆಗಿರಲಿ ಅಥವಾ ಕಂಡಕ್ಟರ್ ಆಗಿರಲಿ, ಯಾವುದೇ ಥರದ ವಸ್ತು ಆಗಿರಲಿ, ಆ ಎಲ್ಲ ವಸ್ತುಗಳ ಟೆಂಪರೇಚರು ಸೇಮ್ ಇರುತ್ತೆ ಅಂತ. ಸೊ ಎಲ್ಲ ವಸ್ತುಗಳ ಟೆಂಪರೇಚರ್ ಏನಾಗಿರುತ್ತೆ ಅಂದರೆ ಸೇಮ್ ಇರುತ್ತೆ. ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅಂತ ಕೊಟ್ಟಿದ್ದಾರೆ, ಅದೊಂದು ಇನ್ಸುಲೇಟರ್ ಅಂತಂದರೆ ಉಷ್ಣದ ಅವಾಹಕ. ಹಾಗೆ ವುಡನ್ ಸ್ಪೂನ್ ಕೊಟ್ಟಿದ್ದಾರೆ, ಅದು ಸಹ ಒಂದು ಅವಾಹಕ. ಮೆಟಾಲಿಕ್ ಸ್ಪೂನ್ ಅಂತ ಕೊಟ್ಟಿದ್ದಾರೆ, ಅದು ಒಂದು ಕಂಡಕ್ಟರ್, ವಾಹಕ ಆಗಿರುತ್ತೆ. ಯಾವುದೇ ಥರದ ವಸ್ತು ಆಗಿರಲಿ ಒಂದೇ ಟೆಂಪರೇಚರಲ್ಲಿ ಓವರ್ನೈಟ್ ಇದೆ ಅಂತಂದರೆ ಅದರ ಟೆಂಪರೇಚರ್ ಏನಾಗುತ್ತೆ, ಈಕ್ವಲ್ ಆಗಿರುತ್ತೆ. ಒಂದು ವಸ್ತುವಿನ ಟೆಂಪ್ರೇಚರ್ ಜಾಸ್ತಿ ಅಥವಾ ಒಂದು ವಸ್ತುವಿನ ಟೆಂಪ್ರೇಚರ್ ಕಡಿಮೆ ಈ ಥರ ಇರೋದಿಲ್ಲ, ಟೆಂಪರೇಚರ್ ಅನ್ನೋದು ಸೇಮ್ ಇರುತ್ತೆ. ಈ ಸೆಂಟೆನ್ಸನ್ನು ನೆನ್ಪಿಟ್ಕೊಂಡಿದ್ರೆ ಈ ಥರದ ಕ್ವೆಶನ್ನು ಅಪ್ಲೈಡ್ ಲೆವೆಲಲ್ಲಿ ಯಾವುದೇ ಥರ ಟ್ವಿಸ್ಟ್ ಮಾಡಿ ಕೇಳಿದ್ರೂ ಸಹ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಟೆಂಪರೇಚರ್ ಏನಾಗಿರುತ್ತೆ ಅಂತಂದರೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಈ ರಿಲೇಷನನ್ನು ಹೇಗೆ ಬರೀಬಹುದು, T1 = T2 = T3 ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಡಿ, T1 = T2 = T3. ಓಕೆ, ನೆಕ್ಸ್ಟ್ ಕ್ವೆಶನ್. ಐಡೆಂಟಿಫೈ ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್. ಇಲ್ಲಿ 4 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಈ 4 ಸ್ಟೇಟ್ಮೆಂಟ್ಸಲ್ಲಿ ನಾವು ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಕ್ಲಿನಿಕಲ್ ಥರ್ಮೋಮೀಟರ್ ಕ್ಯಾನ್ ಬಿ ಯೂಸ್ಡ್ ಟು ಮೆಷರ್ ದ ಟೆಂಪರೇಚರ್ ಆಫ್ ಬಾಯ್ಲಿಂಗ್ ಲಿಕ್ವಿಡ್ಸ್ ಅಂತ ಕೊಟ್ಟಿದ್ದಾರೆ.
ಸೊ ಈ ಆಪ್ಷನ್ ಏನಿದೆ ಇದು ರಾಂಗ್ ಆಪ್ಷನ್. ಯಾಕೆಂತಂದರೆ ಕ್ಲಿನಿಕಲ್ ಥರ್ಮೋಮೀಟರ್ ಏನಕ್ಕೆ ಬಳಸ್ತೀವಿ ಅಂತಂದರೆ ಟು ಮೆಷರ್ ದ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ ಟೆಂಪರೇಚರ್ನ ಮೆಷರ್ ಮಾಡೋದಕ್ಕೆ ನಾವು ಕ್ಲಿನಿಕಲ್ ಥರ್ಮೋಮೀಟರನ್ನು ಬಳಸ್ತೀವಿ. ಸೊ ಕ್ಲಿನಿಕಲ್ ಥರ್ಮೋಮೀಟರ್ನ ರೇಂಜ್ ಎಷ್ಟಿರುತ್ತೆ ಅಂತಂದರೆ 35 ಡಿಗ್ರಿ ಸೆಲ್ಸಿಯಸ್ಸಿಂದ ಹಿಡಿದು 42 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ. ಬಾಯ್ಲಿಂಗ್ ವಾಟರ್ ಅಂತ ತೊಗೊಂಡಾಗ ಅದು 100 ಡಿಗ್ರಿ ಸೆಲ್ಸಿಯಸ್ ಆಗಿಬಿಡುತ್ತೆ. ಸೊ ಇದನ್ನು ನಾವು ಬಾಯ್ಲಿಂಗ್ ಲಿಕ್ವಿಡ್ ವಾಟರ್ ಆಗಿರಬಹುದು ಅಥವಾ ಬೇರೆ ಯಾವುದೇ ಲಿಕ್ವಿಡ್ಸನ್ನು ತೊಗೋಬಹುದು. ಬಾಯ್ಲಿಂಗ್ ಲಿಕ್ವಿಡ್ ಅಂತಂದರೆ ಅದರ ಟೆಂಪರೇಚರ್ 42 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಕ್ಲಿನಿಕಲ್ ಥರ್ಮೋಮೀಟರನ್ನು ಬಾಯ್ಲಿಂಗ್ ಲಿಕ್ವಿಡ್ ಆಗಿರಲಿ ಬೇರೆ ಯಾವುದೇ ವಸ್ತುವಿನ ಟೆಂಪರೇಚರನ್ನು ಮೆಷರ್ ಮಾಡೋದಕ್ಕೆ ನಾವು ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಇದು ರಾಂಗ್ ಆಪ್ಷನ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ರೂಮ್ ಥರ್ಮೋಮೀಟರ್ಸ್ ಹ್ಯಾವ್ ಅ ರೇಂಜ್ ಆಫ್ 30 ಡಿಗ್ರಿ ಸೆಲ್ಸಿಯಸ್ ಟು 100 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ರಾಂಗ್ ಆಪ್ಷನ್ ಆಗಿದೆ. ನಮ್ಮ ರೂಮ್ ಟೆಂಪರೇಚರು 100 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರೋದಿಲ್ಲ ಅಲ್ವಾ. ಸೊ ರೂಮ್ ಥರ್ಮೋಮೀಟರ್ನ ರೇಂಜ್ ಎಷ್ಟಿರುತ್ತೆ ಅಂತಂದರೆ 20 ಡಿಗ್ರಿ ಸೆಲ್ಸಿಯಸ್ಸಿಂದ ಹಿಡಿದು 25 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ. ಫ್ಯಾರನ್ ಹೀಟ್ ಸ್ಕೇಲಲ್ಲಿ ಹೇಳೋದಾದರೆ 68 ಡಿಗ್ರಿ ಫ್ಯಾರನ್ ಹೀಟಿಂದ ಹಿಡಿದು 77 ಡಿಗ್ರಿ ಫ್ಯಾರನ್ ಹೀಟ್ವರೆಗೆ ಇರುತ್ತೆ. ಸೊ ಇದು ರೂಮ್ ಥರ್ಮೋಮೀಟರ್ನ ರೇಂಜ್. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ರೂಮ್ ಥರ್ಮೋಮೀಟರ್ನ ರೇಂಜು 30 ಡಿಗ್ರಿ ಸೆಲ್ಸಿಯಸ್ಸಿಂದ ಹಿಡಿದು 100 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟು ಸಹ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಹಾಗೆ ಥರ್ಡ್ ಸ್ಟೇಟ್ಮೆಂಟ್ ನೋಡೋಣ. ಲ್ಯಾಬ್ರೇಟರಿ ಥರ್ಮೋಮೀಟರ್ಸ್ ಹ್ಯಾವ್ ಅ ರೇಂಜ್ ಫ್ರಮ್ 35 ಡಿಗ್ರಿ ಸೆಲ್ಸಿಯಸ್ ಟು 42 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಲ್ಯಾಬ್ರೇಟರಿ ಥರ್ಮೋಮೀಟರ್ನ ರೇಂಜ್ ಎಷ್ಟಿರುತ್ತೆ ಅಂದರೆ -10 ಡಿಗ್ರಿ ಸೆಲ್ಸಿಯಸ್ಸಿಂದ ಹಿಡಿದು 110 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಏನಿದೆ ಅದು ಸಹ ರಾಂಗ್ ಸ್ಟೇಟ್ಮೆಂಟ್. ಲಾಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ದ ರೇಂಜ್ ಆಫ್ ಲ್ಯಾಬ್ರೇಟರಿ ಥರ್ಮೋಮೀಟರ್ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಕ್ಲಿನಿಕಲ್ ಥರ್ಮೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಲ್ಯಾಬ್ರೇಟರಿ ಥರ್ಮೋಮೀಟರ್ನ ರೇಂಜು ಕ್ಲಿನಿಕಲ್ ಥರ್ಮೋಮೀಟರ್ನ ರೇಂಜ್ಗಿಂತ ಜಾಸ್ತಿ ಇರಬೇಕಾಗುತ್ತೆ. ಸೊ ಕೊಟ್ಟಿರೋ 4 ಸ್ಟೇಟ್ಮೆಂಟ್ಸಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ಸ್ಟೇಟ್ಮೆಂಟ್ ಡಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಹರಿ ಟೇಕ್ಸ್ ಔಟ್ ಅ ಗ್ಲಾಸ್ ವಾಟರ್ ಬಾಟಲ್ and a plastic water bottle kept overnight in refrigerator. He instantly puts a thermometer in the walls of a plastic bottle and records the temperature as 10 degrees Celsius. What is the most likely temperature of the glass water bottle? ಸೊ ಇಲ್ಲಿ ಹರಿ ಅನ್ನೋನು ಏನು ಮಾಡ್ತಾನೆ, ಗ್ಲಾಸ್ ವಾಟರ್ ಬಾಟಲನ್ನು ಹಾಗೆ ಒಂದು ಪ್ಲಾಸ್ಟಿಕ್ ವಾಟರ್ ಬಾಟಲನ್ನು ಏನು ಮಾಡ್ತಾನೆ, ಒಂದು ನೈಟ್ ಫುಲ್ ರೆಫ್ರಿಜರೇಟರಲ್ಲಿ ಇಟ್ಟಿರ್ತಾನೆ. ನೆಕ್ಸ್ಟ್ ಡೇ ಪ್ಲಾಸ್ಟಿಕ್ ಬಾಟಲನ್ನು ಟೆಂಪರೇಚರನ್ನು ಅವ್ನು ಮೆಷರ್ ಮಾಡಿದಾಗ ಅದು 10 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂದರೆ ರೆಫ್ರಿಜರೇಟರಲ್ಲಿ ಇಟ್ಟಿದ್ದಂತಹ ಪ್ಲಾಸ್ಟಿಕ್ ವಾಟರ್ ಬಾಟಲ್ನ ಟೆಂಪರೇಚರು 10 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಹಾಗಾದರೆ ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವಾಟ್ ಈಸ್ ದ ಮೋಸ್ಟ್ ಲೈಕ್ಲಿ ಟೆಂಪರೇಚರ್ ಆಫ್ ಗ್ಲಾಸ್ ವಾಟರ್ ಬಾಟಲ್. ಅದೇ ರೆಫ್ರಿಜರೇಟರಲ್ಲಿ ಇದ್ದಂತಹ ಗ್ಲಾಸ್ ವಾಟರ್ ಬಾಟಲ್ನ ಟೆಂಪರೇಚರ್ ಎಷ್ಟಿರುತ್ತೆ ಅಂತ. ಸೊ ನಾವು ಡಿಸ್ಕಷನ್ ಮಾಡಿದ್ವಿ, ಯಾವುದಾದ್ರೂ ವಸ್ತುಗಳು ಒಂದೇ ಪ್ಲೇಸಲ್ಲಿ ಇದೆ ಅಂತಂದರೆ, ಒಂದೇ ರೂಮ್ ಆಗಿರಬಹುದು ಅಥವಾ ಒಂದೇ ರೆಫ್ರಿಜರೇಟರ್ ಆಗಿರಬಹುದು, ಟೆಂಪರೇಚರ್ ಏನಾಗಿರುತ್ತೆ ಅಂತಂದರೆ ಸೇಮ್ ಇರುತ್ತೆ. ಸೊ ಸೇಮ್ ಟೆಂಪರೇಚರ್ ಇರುತ್ತೆ. ಸೊ ಈಗ ಕೊಟ್ಟಿರೋ ಆಪ್ಷನ್ಸಲ್ಲಿ ನಾವು ಆನ್ಸರನ್ನು ಚೂಸ್ ಮಾಡೋಣ. ಮಚ್ ಮೋರ್ ದ್ಯಾನ್ 10 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ, ಇದು ರಾಂಗ್ ಆನ್ಸರ್ ಆಗುತ್ತೆ. ಮಚ್ ಲೆಸ್ ದ್ಯಾನ್ 10 ಡಿಗ್ರಿ ಸೆಲ್ಸಿಯಸ್ ಅದು ಕೂಡ ರಾಂಗ್ ಆಗಿರುತ್ತೆ. ಆಲ್ಮೋಸ್ಟ್ ಈಕ್ವಲ್ ಟು 10 ಡಿಗ್ರಿ ಸೆಲ್ಸಿಯಸ್. ಗ್ಲಾಸ್ ವಾಟರ್ ಬಾಟಲ್ನ ಟೆಂಪರೇಚರು ಸಹ ಆಲ್ಮೋಸ್ಟ್ 10 ಡಿಗ್ರಿ ಸೆಲ್ಸಿಯಸ್ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಯಾಕೆ ಅಂತಂದರೆ ಎರಡೂ ವಸ್ತುಗಳು ರೆಫ್ರಿಜರೇಟರಲ್ಲೇ ಇದ್ದಿದ್ದಂಥದ್ದು, ಸೇಮ್ ರೆಫ್ರಿಜರೇಟರ್. ಸೊ ಹಾಗಾಗಿ ಆ ಎರಡೂ ವಸ್ತುಗಳ ಟೆಂಪರೇಚರು ಆಲ್ಮೋಸ್ಟ್ ಈಕ್ವಲ್ ಇರ್ತವೆ. ಕೆನಾಟ್ ಬಿ ಪ್ರಿಡಿಕ್ಟೆಡ್ ಅಂತ ಫೋರ್ತ್ ಆಪ್ಷನ್ ಇದೆ. ಸೊ ಅದು ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆ ಎರಡೂ ವಾಟರ್ ಬಾಟಲ್ನ ಟೆಂಪರೇಚರ್ಸು ಆಲ್ಮೋಸ್ಟ್ ಈಕ್ವಲ್ ಆಗಿರ್ತವೆ. ಓಕೆ, ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಆಲ್ಮೋಸ್ಟ್ ಈಕ್ವಲ್ ಟು 10 ಡಿಗ್ರಿ ಸೆಲ್ಸಿಯಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ಇಲ್ಲೂ 2 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ ಎ ಏನು ಕೊಟ್ಟಿದ್ದಾರೆ, ಟೆಂಪರೇಚರ್ ಆಫ್ ಕಂಡಕ್ಟರ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಆ್ಯನ್ ಇನ್ಸುಲೇಟರ್ ವೆನ್ ಕೆಪ್ಟ್ ಇನ್ ಅ ರೂಮ್ ಓವರ್ ನೈಟ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ರೂಮಲ್ಲಿ ಒಂದು ಕಂಡಕ್ಟರನ್ನು ಇಟ್ಟಿದ್ದಾರೆ, ಹಾಗೆ ಒಂದು ಇನ್ಸುಲೇಟರನ್ನು ಇಟ್ಟಿದ್ದಾರೆ. ಕಂಡಕ್ಟರ್ ಅಂತಂದರೆ ಯಾವ ವಸ್ತುಗಳು ಹೀಟನ್ನು ಹರಿಯೋದಕ್ಕೆ ಬಿಡ್ತಾವೋ ಅಂಥ ವಸ್ತುಗಳನ್ನು ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಯಾವ ವಸ್ತುಗಳ ಮೂಲಕ ಹೀಟ್ ಅಥವಾ ಉಷ್ಣ ಹಾದು ಹೋಗೋದಿಲ್ವೋ
ಹಾದು ಹೋಗೋದಕ್ಕೆ ಬಿಡೋದಿಲ್ವೋ ಅಂತಹ ವಸ್ತುಗಳನ್ನು ಇನ್ಸುಲೇಟರ್ಸ್ ಅಂತ ಕರಿತೀವಿ. ಸೊ ಇನ್ಸುಲೇಟರ್ಗೆ ಎಕ್ಸಾಂಪಲ್ಲು ವುಡ್ಡು, ಪ್ಲಾಸ್ಟಿಕ್ಕು. ಸೊ ಇವೆಲ್ಲವೂ ಸಹ ಇನ್ಸುಲೇಟರ್ಸ್ಗೆ ಎಕ್ಸಾಂಪಲ್. ಕಂಡಕ್ಟರ್ಸ್ಗೆ ಎಕ್ಸಾಂಪಲ್ ಹೇಳೋದಾದರೆ ಐರನ್ನು, ಅಲ್ಯೂಮಿನಿಯಂ, ಕಾಪರ್ ಇವೆಲ್ಲವೂ ಸಹ ಎಕ್ಸಾಂಪಲ್ಸ್ ಫಾರ್ ಕಂಡಕ್ಟರ್. ಸೊ ಒಂದು ರೂಮಲ್ಲಿ ಕಂಡಕ್ಟರ್ಸನ್ನು ಹಾಗೆ ಇನ್ಸುಲೇಟರನ್ನು ಇಟ್ಟಾಗ ಟೆಂಪರೇಚರ್ ಆಫ್ ಕಂಡಕ್ಟರ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಆ್ಯನ್ ಇನ್ಸುಲೇಟರ್ ಅಂತ ಕೊಟ್ಟಿದ್ದಾರೆ. ಸೊ ನಾವೀಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ಒಂದು ರೂಮಲ್ಲಿರುವಂತಹ ವಸ್ತುಗಳು ಅದು ಕಂಡಕ್ಟರ್ ಆಗಿರಬಹುದು ಅಥವಾ ಇನ್ಸುಲೇಟರ್ ಆಗಿರಬಹುದು, ಅವುಗಳ ಟೆಂಪರೇಚರು ಸೇಮ್ ಇರುತ್ತೆ ಅಂತ. ಬಟ್ ಇಲ್ಲಿ ಕಂಡಕ್ಟರ್ನ ಟೆಂಪರೇಚರ್ ಮೋರ್ ದ್ಯಾನ್ ದಟ್ ಆಫ್ ಇನ್ಸುಲೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ ಎ ಅಥವಾ ಅಸರ್ಷನ್ ಏನು ಕೊಟ್ಟಿದ್ದಾರೆ ಅದು ಫಾಲ್ಸ್ ಆಗಿದೆ. ಹಾಗೆ ರೀಸನ್ ಏನು ಕೊಟ್ಟಿದ್ದಾರೆ, ಹೀಟ್ ಫ್ಲೋ ವೆರಿ ಸ್ಲೋಲಿ ಥ್ರೂ ದ ಕಂಡಕ್ಟರ್ಸ್ ಮೇಕಿಂಗ್ ದೆಮ್ ಹಾಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೀಟ್ ಫ್ಲೋ ವೆರಿ ಸ್ಲೋ ಥ್ರೂ ಕಂಡಕ್ಟರ್ಸ್ ಆರ್ ದ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಕಂಡಕ್ಟರ್ಸ್ ಅಂತಂದರೆ ಹೀಟ್ನ ಒಂದು ಗುಡ್ ಕಂಡಕ್ಟರ್ಸ್ ಆಗಿರ್ತವೆ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಹೀಟ್ ಫ್ಲೋ ವೆರಿ ಸ್ಲೋಲಿ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಆನ್ಸರ್ ಆಗುತ್ತೆ, ರಾಂಗ್ ಆಪ್ಷನ್ ಆಗುತ್ತೆ. ಯಾಕಂತಂದರೆ ಕಂಡಕ್ಟರ್ಸಲ್ಲಿ ಹೀಟ್ ಅನ್ನೋದು ಸ್ಲೋ ಆಗಿ ಫ್ಲೋ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋಂಥ ಎರಡೂ ಸ್ಟೇಟ್ಮೆಂಟ್ಸು ಸಹ ರಾಂಗ್ ಆಗಿದ್ದಾವೆ. ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಎಲ್ಲಿ 2 ಸ್ಟೇಟ್ಮೆಂಟ್ಸ್ ರಾಂಗ್ ಅಂತ ಇದೆಯೋ ಅದು ನಮ್ಮ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಡಿ ಅಲ್ಲಿ ನೋಡಿದಾಗ ಬೋತ್ ಎ ಆ್ಯಂಡ್ ಆರ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಆರ್ ಫಾಲ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಏರ್ ನಿಯರ್ ಹೀಟ್ ಸೋರ್ಸ್ ಗೆಟ್ಸ್ ಹಾಟ್ ಆ್ಯಂಡ್ ರೈಸಸ್. The air from the sides comes in to take its place. This is the way in which the air gets heated by oil heaters. This process is called ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಆಪ್ಷನ್ಸ್ ನೋಡಿದಾಗ ಡಿಫ್ಯೂಷನ್ ಇದೆ, ಕಂಡಕ್ಷನ್ ಇದೆ, ಕನ್ವೆಕ್ಷನ್ ಇದೆ, ರೇಡಿಯೇಷನ್ ಇದೆ. ಸೊ ಈ 4 ಆಪ್ಷನ್ಸಲ್ಲಿ ಏರ್ ಬಿಸಿ ಆಗ್ತಾ ಇರೋವಂಥದ್ದು ಯಾವ ಆಪ್ಷನ್ ಅಂತ ನಾವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏರ್ ಹೀಟ್ ಆಗ್ತಿದೆ ಅಂತಂದ ತಕ್ಷಣ ನಾವಿಲ್ಲಿ ಡಿಫ್ಯೂಷನನ್ನು ಎಲಿಮಿನೇಟ್ ಮಾಡಬಹುದು ಅಲ್ವಾ. ಸೊ ಏರ್ ಹೀಟ್ ಟ್ರಾನ್ಸ್ಫರ್ ಆಗ್ತಿದೆ ಅಂತಂದರೆ ಅಲ್ಲಿ 3 ಮೆಥಡ್ಸ್ ಇರ್ತವೆ. ಯಾವುದ್ಯಾವುದು ಅಂದರೆ ಕಂಡಕ್ಷನ್ ಇರುತ್ತೆ, ಅಥವಾ ಕನ್ವೆಕ್ಷನ್ ಇರುತ್ತೆ, ಅಥವಾ ರೇಡಿಯೇಷನ್ ಇರುತ್ತೆ. ಸೊ ಕಂಡಕ್ಷನ್ ಅಂತಂದರೆ ಏನು? ಕಂಡಕ್ಷನ್ ಅಂತಂದರೆ ಹೀಟ್ ಅನ್ನೋದು ಒಂದು ಪಾರ್ಟಿಕಲಿಂದ ಇನ್ನೊಂದು ಪಾರ್ಟಿಕಲ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಅಲ್ವಾ. ಎಕ್ಸಾಂಪಲ್ ಹೇಳೋದಾದರೆ ಸಾಲಿಡ್ಸಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ವಾಟರ್ ಬಾಯ್ಲ್ ಮಾಡ್ತಾ ಇರೋಂತಹ ಪಾತ್ರೆಯಲ್ಲಿ ನಾವು ಸ್ಪೂನನ್ನು ಇಟ್ಟಾಗ ಅದೇನಾಗುತ್ತೆ, ಒಂದು ಎಡ್ಜ್ಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಫಸ್ಟ್ ಈ ವಾಟರಿಂದ ಇಲ್ಲಿಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಇದರ ಹ್ಯಾಂಡಲ್ಗೂ ಸಹ ಒಂದೊಂದೇ ಪಾರ್ಟಿಕಲ್ಗೆ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಕೊನೆಗೆ ನಾವು ಎಡ್ಜಲ್ಲಿ ಇಟ್ಕೊಂಡ್ರೂ ಸಹ, ಈ ಎಂಡಲ್ಲಿ ಇಟ್ಕೊಂಡ್ರೂ ಸಹ ನಮಗಲ್ಲಿ ಬಿಸಿ ಅಂತ ಅನಿಸುತ್ತೆ. ಸೊ ಇದು ಯಾಕೆ ಅಂತಂದರೆ ಇಲ್ಲಿಂದ ಹೀಟ್ ಅನ್ನೋದು ಇಲ್ಲಿಂದ ಒಂದೊಂದು ಪಾರ್ಟಿಕಲ್ಗೂ ಸಹ ಟ್ರಾನ್ಸ್ಫರ್ ಆಗಿ ಕೊನೆಗೆ ಎಡ್ಜ್ವರೆಗೂ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಹಾಗಾಗಿ ಇದು ಯಾವ ಮೆಥಡ್ ಅಂತ ಹೇಳ್ತೀವಿ ಅಂತಂದರೆ ಕಂಡಕ್ಷನ್ ಅಂತ ಹೇಳ್ತೀವಿ. ಸೊ ಸಂವಹನ ಅಂತ ಅನ್ನೋದು ಅದು ಸಾಲಿಡ್ಸಲ್ಲಿ ನಡೆಯುವಂಥ ಒಂದು ಪ್ರೋಸೆಸ್ ಆಗುತ್ತೆ, ಅದು ಕಂಡಕ್ಷನ್. ಹಾಗೆ ಕನ್ವೆಕ್ಷನ್ ಅಂತಂದರೆ ಏನು? ಒಂದು ವಾಟರ್ ಬಾಯ್ಲ್ ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ವೆಸಲಲ್ಲಿ ವಾಟರ್ ಬಾಯ್ಲ್ ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ ಇಲ್ಲಿ ತಳದಲ್ಲಿರುವಂತಹ ವಾಟರ್ ಅಂದರೆ ಯಾವುದು ಫ್ಲೇಮ್ಗೆ ನಿಯರ್ ಇರುತ್ತೋ ಆ ವಾಟರ್ಗೆ ಹೀಟು ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ. ಸೊ ಇಲ್ಲಿರುವಂಥ ವಾಟರ್ ಬಿಸಿ ಆಗ್ತಾ 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 ಏನಾಗುತ್ತೆ, ಇದು ಮೇಲೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದನ್ನು ನಾವು ಎಕ್ಸ್ಪೆರಿಮೆಂಟ್ ಮೂಲಕ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಸೊ ಇಲ್ಲಿರೋಂಥ ವಾಟರು, ಬಿಸಿ ಆದಂಥ ವಾಟರು ಮೇಲೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ತಣ್ಣಗಿರುವಂಥ ವಾಟರು ಸೈಡ್ಸಿಂದ ಏನಾಗುತ್ತೆ, ಕೆಳಗಡೆಗೆ ಬರುತ್ತೆ. ಇದು ಕಂಟಿನ್ಯೂಸ್ ಆಗಿ ಸರ್ಕ್ಯುಲರ್ ಮೋಷನಲ್ಲಿ ಇದು ನಡೀತಾನೆ ಇರುತ್ತೆ. ಅದೇ ಥರ ಏರಲ್ಲೂ ಸಹ ಏನಾಗುತ್ತೆ, ಫಸ್ಟ್ ಬಿಸಿ ಆದಂತಹ ಏರು, ಈಗ ಕ್ಯಾಂಡಲನ್ನೇ ಎಕ್ಸಾಂಪಲ್ ತಗೊಂಡಾಗ ಕ್ಯಾಂಡಲ್ನ ಮೇಲ್ಭಾಗದಲ್ಲಿ ಒಂದು ಕೈಯನ್ನು ಇಟ್ಟಾಗ ಹಾಗೆ ಸೈಡಲ್ಲಿ ಒಂದು ಕೈಯನ್ನು ಇಟ್ಟಾಗ ಯಾವ ಕೈಗೆ ನಮಗೆ ಜಾಸ್ತಿ ಬಿಸಿ ಅಂತ ಅನಿಸುತ್ತೆ ಅಂತಂದರೆ ಮೇಲ್ಭಾಗದಲ್ಲಿ ಇಟ್ಟಿರೋಂಥ ಕೈಗೆ ಜಾಸ್ತಿ ಬಿಸಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಈ ಕ್ಯಾಂಡಲ್ ಫ್ಲೇಮ್ಗೆ ನಿಯರ್ ಇರೋವಂಥ ಏರು ಬಿಸಿ ಆದ ತಕ್ಷಣ, ಇದು ಬಿಸಿ ಆದ ತಕ್ಷಣ ಏನಾಗುತ್ತೆ, ಇದು ಹಿಂಗೆ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಈ ಕೈಗೆ ಜಾಸ್ತಿ ಬಿಸಿ ಅನಿಸುತ್ತೆ. ಈ ಗಾಳಿ ಕಂಪೇರ್ ಮಾಡಿದ್ರೆ ಸೈಡಲ್ಲಿರೋವಂಥ ಗಾಳಿ ಸ್ವಲ್ಪ ತಂಪಾಗಿರುತ್ತೆ. ಹಾಗಾಗಿ ಈ ಸೈಡಲ್ಲಿ ಇಟ್ಟಿರೋವಂಥ ಕೈಗೆ ಸ್ವಲ್ಪ ತಂಪಾಗಿದೆ ಅಂತ ಅನಿಸುತ್ತೆ ಕಂಪೇರ್ ಟು ದಿಸ್ ಹ್ಯಾಂಡ್. ಸೊ ಆಗ ಏನಾಗುತ್ತೆ, ಈ ಸೈಡ್ಸಲ್ಲಿರುವಂಥ ಗಾಳಿ ಮತ್ತೆ ಇಲ್ಲಿಗೆ ಬರುತ್ತೆ. ಅಂದರೆ ವಾಟರಲ್ಲಿ ಹಾಗೆ ಏರಲ್ಲಿ ಯಾವ ಥರ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಅದನ್ನು ನಾವು ಕನ್ವೆಕ್ಷನ್ ಅಂತ ಕರಿತೀವಿ. ಕನ್ವೆಕ್ಷನ್ ಅಥವಾ ವಹನ ಅಂತ ಹೇಳ್ತೀವಿ.
ಹಾಗೆ ರೇಡಿಯೇಷನ್ ಅಂತಂದರೆ ರೇಡಿಯೇಷನ್ ಮೂಲಕ ಹೀಟ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಅಲ್ಲಿ ಯಾವುದೇ ಮೀಡಿಯಮ್ ಬೇಕಾಗಿಲ್ಲ, ಯಾವುದೇ ಮಾಧ್ಯಮದ ಅವಶ್ಯಕತೆ ಇರೋದಿಲ್ಲ. ಸೂರ್ಯನ ಶಾಖ ನಮಗೆ ಭೂಮಿಗೆ ತಲುಪಬೇಕಾದ್ರೆ ಅದು ಯಾವ ಥರ ತಲುಪುತ್ತೆ ಅಂತಂದರೆ ಅದು ರೇಡಿಯೇಷನ್ ಮೂಲಕ. ಅದೇ ಥರ ನಾವೊಂದು ರೂಮ್ ಹೀಟರ್ನ ಮುಂದೆ ಕೂತ್ಕೊಂಡಿದ್ದೀವಿ ಅಂತಂದರೆ ಅಲ್ಲಿಂದ ನಮಗೆ ಹೀಟ್ ಟ್ರಾನ್ಸ್ಫರ್ ಆಗೋದು ಸಹ ರೇಡಿಯೇಷನ್ನ ಮೂಲಕ. ಸೊ ಹಾಗಾಗಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ದ ಏರ್ ನಿಯರ್ ಹೀಟ್ ಸೋರ್ಸ್ ಗೆಟ್ಸ್ ಹಾಟ್ ಆ್ಯಂಡ್ ರೈಸಸ್. ಹಾಟ್ ಸೋರ್ಸ್ಗೆ ನಿಯರ್ ಇರೋಂಥ ಏರು ಬಿಸಿಯಾಗಿ ಅದು ಮೇಲೆ ಹೋಗುತ್ತೆ. ದ ಏರ್ ಫ್ರಮ್ ದ ಸೈಡ್ಸ್ ಕಮ್ಸ್ ಇನ್ ಟು ಟೇಕ್ ಇಟ್ಸ್ ಪ್ಲೇಸ್. ದಿಸ್ ಈಸ್ ದ ವೇ ಇನ್ ವಿಚ್ ಏರ್ ಗೆಟ್ಸ್ ಹೀಟೆಡ್ ಬೈ ಆಯಿಲ್ ಹೀಟರ್ಸ್. ಆಯಿಲ್ ಹೀಟರಲ್ಲಿ ಏರ್ ಯಾವ ಥರ ಬಿಸಿ ಆಗುತ್ತೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ವಿಧಾನವನ್ನು ನಾವೇನಂತ ಕರಿತೀವಿ ಅಂತಂದರೆ ಕನ್ವೆಕ್ಷನ್ ಅಂತ ಹೇಳ್ತೀವಿ. ಕನ್ವೆಕ್ಷನ್ ಅಥವಾ ವಹನ ಅಂತ ಹೇಳ್ತೀವಿ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಸಿ, ಕನ್ವೆಕ್ಷನ್. ಸೊ ಈ ಮೂರು ಮೆಥಡ್ಸ್ ಏನಿದೆ, ಈ ಮೆಥಡ್ಸನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಆಗ ನಾವು ಈ ಥರದ ಕ್ವೆಶನ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಟ್ರೂ ರಿಗಾರ್ಡಿಂಗ್ ಮೋಡ್ಸ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಸಹ ಮೋಡ್ಸ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ಅಂದರೆ ಕನ್ವೆಕ್ಷನ್, ಕಂಡಕ್ಷನ್, ರೇಡಿಯೇಷನ್, ಇವುಗಳ ಮೇಲೆ 4 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಕರೆಕ್ಟ್ ಇಲ್ಲ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಈಸ್ ನಾಟ್ ಟ್ರೂ ಅಂತಂದರೆ ರಾಂಗ್ ಸ್ಟೇಟ್ಮೆಂಟನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ ನೋಡೋಣ. ಇಲ್ಲಿ ಕನ್ವೆಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಓನ್ಲಿ. ಸೊ ಕನ್ವೆಕ್ಷನ್ ಅನ್ನೋದು ಲಿಕ್ವಿಡ್ ಹಾಗೆ ಗ್ಯಾಸಸಲ್ಲಿ ಮಾತ್ರ ಆಗುತ್ತೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ರೇಡಿಯೇಷನ್ ಕೆನಾಟ್ ಬಿ ಟೇಕ್ ಪ್ಲೇಸ್ ಇನ್ ಗ್ಯಾಸಸ್ ಅಂತ ಇದೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಯಾಕೆ ಅಂತಂದರೆ ರೇಡಿಯೇಷನ್ ಅನ್ನೋದು ಎಲ್ಲ ವಸ್ತುಗಳು ಸಹ, ಸಾಲಿಡ್ ಆಗಿರಲಿ, ಲಿಕ್ವಿಡ್ ಆಗಲಿ, ಗ್ಯಾಸಸ್ ಆಗಿರಲಿ, ಎಲ್ಲ ವಸ್ತುಗಳು ಸಹ ರೇಡಿಯೇಷನ್ ಮೂಲಕ ಅದರಲ್ಲಿರುವಂಥ ಟೆಂಪರೇಚರನ್ನು ಸರೌಂಡಿಂಗ್ಸ್ಗೆ ಬಿಟ್ಕೊಡುತ್ತೆ. ಹಾಗೆ ರೇಡಿಯೇಷನ್ ಮೂಲಕ ಅದರಲ್ಲಿರುವಂತಹ ಅಂದರೆ ನಮ್ಮ ಸರೌಂಡಿಂಗ್ಸಲ್ಲಿ, ಆ ವಸ್ತುವಿನ ಸರೌಂಡಿಂಗ್ಸಲ್ಲಿ ಇರುವಂತಹ ಟೆಂಪರೇಚರನ್ನು, ಹೀಟನ್ನು ಅದು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲ ವಸ್ತುಗಳು ಸಹ ರೇಡಿಯೇಷನ್ ಮೂಲಕ ಹೀಟನ್ನು ಹೊರಗೆ ಬಿಡುತ್ತೆ, ಹಾಗೆ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಸೊ ಹಾಗಾಗಿ ಇದು ಸಹ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಥರ್ಡ್ ಸ್ಟೇಟ್ಮೆಂಟ್ ನೋಡೋಣ. ಕಂಡಕ್ಷನ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಇನ್ ಗ್ಯಾಸಸ್ ಅಂತ. ಸೊ ಕಂಡಕ್ಷನ್ ಮೇಯ್ನಾಗಿ ನಡೆಯುವಂಥದ್ದು ಸಾಲಿಡ್ಸಲ್ಲಿ ಪಾರ್ಟಿಕಲ್ಸ್ ಏನಾಗುತ್ತೆ, ರಿಜಿಡ್ ಆಗಿ ಇರುತ್ತೆ, ಅಂತಂದರೆ ಒತ್ತೊತ್ತಾಗಿ ಜೋಡಣೆ ಆಗಿರುತ್ತೆ ಮಾಲಿಕ್ಯೂಲ್ಸು. ಸೊ ಅಲ್ಲಿ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಕಂಡಕ್ಷನ್ ಮೂಲಕ ಹೀಟು ಟ್ರಾನ್ಸ್ಫರ್ ಆಗುವಂಥದ್ದು. ಹಾಗಂತ ಲಿಕ್ವಿಡ್ಸ್ ಅಥವಾ ಏರಲ್ಲಿ ಕಂಡಕ್ಷನ್ ಮೂಲಕ ಏರ್ ಟ್ರಾನ್ಸ್ಫರ್ ಆಗಲ್ವಾ ಹೀಟ್ ಅಂತಂದರೆ ಆಗುತ್ತೆ. ಆದರೆ ಎಫೆಕ್ಟಿವ್ನೆಸ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ ಸಾಲಿಡ್ಸಲ್ಲಿ. ಸೊ ಕಂಡಕ್ಷನ್ ಮೂಲಕ ಗ್ಯಾಸಸ್ಸಲ್ಲೂ ಸಹ ಹೀಟು ಟ್ರಾನ್ಸ್ಫರ್ ಆಗುತ್ತೆ, ಹಾಗೆ ಲಿಕ್ವಿಡಲ್ಲೂ ಸಹ ಹೀಟು ಟ್ರಾನ್ಸ್ಫರ್ ಆಗುತ್ತೆ. ಗ್ಯಾಸಸ್ಸಲ್ಲಿ ಏನಾಗುತ್ತೆ ಅಂತಂದರೆ ಬಿಕಾಸ್ ಆಫ್ ಮಾಲಿಕ್ಯುಲರ್ ಮಾಲಿಕ್ಯೂಲ್ಸ್ ಕೊಲಿಷನ್ ಆಗೋದ್ರಿಂದ ಹೀಟು ಕಂಡಕ್ಷನ್ ಮೂಲಕ ಒಂದು ಎಡ್ಜಿಂದ ಇನ್ನೊಂದು ಎಡ್ಜ್ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟು ಸ್ಟೇಟ್ಮೆಂಟ್ ಡಿ ನೋಡಿದಾಗ ಹೀಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಥ್ರೂ ಮೋರ್ ದ್ಯಾನ್ ಒನ್ ಮೋಡ್ ಸೈಮಲ್ಟೇನಿಯಸ್ಲಿ ಅಂತ ಇದೆ. ಸೊ ಹೀಟ್ ಅನ್ನೋದು ಒಂದಕ್ಕಿಂತ ಜಾಸ್ತಿ ವಿಧಗಳಲ್ಲಿ ಅದು ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಇದಕ್ಕೆ ಇನ್ ಡೀಟೈಲ್ ಇನ್ನೊಂದು ಕ್ವೆಶನಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಕೊಟ್ಟಿರೋ 4 ಸ್ಟೇಟ್ಮೆಂಟ್ಸಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ಬಿ, ಆಪ್ಷನ್ ಬಿ, ರೇಡಿಯೇಷನ್ ಕೆನಾಟ್ ಬಿ ಟೇಕ್ ಪ್ಲೇಸ್ ಇನ್ ಗ್ಯಾಸಸ್. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ. ಓಕೆ, ಇಲ್ಲಿ ಸ್ಟೇಟ್ಮೆಂಟ್ ಡಿ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಹೀಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಥ್ರೂ ಮೋರ್ ದ್ಯಾನ್ ಒನ್ ಮೋಡ್ ಸೈಮಲ್ಟೇನಿಯಸ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಒಂದೇ ಸಲ ಮೋರ್ ದ್ಯಾನ್ ಒನ್ ಮೆಥಡಿಂದ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಈಗ ಒಂದೇ ಸಲ ಬೇರೆ ಬೇರೆ ವಿಧಾನಗಳಿಂದ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ಈ ಚಿತ್ರದ ಮೂಲಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಒಂದು ಸ್ಟವ್ ಮೇಲೆ ಪಾತ್ರೆಯಲ್ಲಿರುವಂತಹ ನೀರನ್ನು ಕಾಯಿಸ್ತಾ ಇರುವಂಥ ಒಂದು ಚಿತ್ರ. ಸೊ ಈ ಚಿತ್ರವನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಸ್ಟವ್ ಇಂದ ಪಾತ್ರೆಗೆ ಎನರ್ಜಿ ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಹೀಟ್ ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತಂದರೆ ಅದು ರೇಡಿಯೇಷನ್ ಮೂಲಕ. ಸೊ ಈ ಸ್ಟವ್ ಇಂದ ಈ ಪಾತ್ರೆಗೆ ಜೊತೆಗೆ ಅದರ ಸುತ್ತಲೂ ಸಹ ಇದು ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ನಾವು ಒಲೆ ಮುಂದೆ ಕೂತ್ಕೊಂಡಿದ್ದೀವಿ ಅಥವಾ ಸ್ಟವ್ ಮುಂದೆ ನಿಂತ್ಕೊಂಡಿದ್ದೀವಿ ಅಂತಂದರೆ ನಮಗೆ ಅಲ್ಲಿ ಬಿಸಿ ಅಂತ ಅನಿಸುತ್ತೆ ಅಲ್ವಾ. ಸೊ ಅದು ಹೇಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಅಲ್ಲಿ ಟ್ರಾನ್ಸ್ಫರ್ ಆಗುವಂಥ ಹೀಟ್ ವಿಧಾನ ಯಾವುದು ಅಂತಂದರೆ ರೇಡಿಯೇಷನ್. ಸೊ ರೇಡಿಯೇಷನ್ ಮೂಲಕ ಅಂದರೆ ಇಟ್ ಈಸ್ ಬೈ ಎಮಿಷನ್ ಆಫ್
ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸಿಂದ ನಮಗಲ್ಲಿ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಇದೊಂದು ಮೆಥಡು. ಅದೇ ಥರ ಇದೇ ಸಿಚುಯೇಷನ್ನಲ್ಲಿ ಈ ಪಾತ್ರೆ ಒಳಗಡೆ ಇರುವಂತಹ ನೀರು ಇಲ್ಲಿರುವಂತಹ ಎಲ್ಲ ನೀರು ಸಹ ಬಿಸಿ ಆಗಬೇಕಾದ್ರೆ ಯಾವ ವಿಧಾನದಿಂದ ಅದು ಬಿಸಿ ಆಗುತ್ತೆ ಅಂತಂದರೆ ಕನ್ವೆಕ್ಷನ್ ಮೂಲಕ. ಈ ಪಾತ್ರೆ ಒಳಗಡೆ ಇರೋ ನೀರು ಬಿಸಿ ಆಗೋದಕ್ಕೆ ಯಾವ ಮೆಥಡು ಅಂತಂದರೆ ಕನ್ವೆಕ್ಷನ್ ಮೆಥಡಲ್ಲಿ ಈ ಒಳಗಡೆ ಇರುವಂತಹ ನೀರು ಕಂಪ್ಲೀಟಾಗಿ ಬಿಸಿ ಆಗುತ್ತೆ. ಅಂದರೆ ಇಲ್ಲಿ ಕನ್ವೆಕ್ಷನ್ನು ನಡೀತಾ ಇದೆ, ರೇಡಿಯೇಷನ್ನು ನಡೀತಾ ಇದೆ. ಹಾಗೆ ಈ ಪಾತ್ರೆನ ಹ್ಯಾಂಡಲನ್ನು ಮುಟ್ಟಿದಾಗ ಅಲ್ಲಿ ನಮಗೆ ಬಿಸಿ ಅಂತ ಅನಿಸುತ್ತೆ. ಅಲ್ಲಿ ಹೇಗೆ ಹೀಟ್ ಟ್ರಾನ್ಸ್ಫರ್ ಆಯಿತು, ಯಾವ ಮೆಥಡಿಂದ ಅಂದರೆ ಕಂಡಕ್ಷನ್ ಮೆಥಡಿಂದ. ಅಂತಂದರೆ ಒಂದೇ ಸಲ ಈ 3 ವಿಧಾನದಲ್ಲೂ ಸಹ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ರೇಡಿಯೇಷನ್ ಮೂಲಕ ಈ ಸ್ಟೌವಿಂದ, ಈ ಫ್ಲೇಮಿಂದ ಸರೌಂಡಿಂಗ್ಸ್ಗೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಅದರ ಜೊತೆಗೆ ಈ ಪಾತ್ರೆಗೂ ಸಹ ರೇಡಿಯೇಷನ್ ಮೂಲಕನೇ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಆ ಪಾತ್ರೆ ಬಿಸಿ ಆದ ನಂತರ ಅದರೊಳಗಡೆ ಇರುವಂತಹ ನೀರು ಬಿಸಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವ ಮೆಥಡಲ್ಲಿ ಸ್ಟಾರ್ಟ್ ಆಗುತ್ತೆ, ಯಾವ ಮೆಥಡಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಕನ್ವೆಕ್ಷನ್ ಮೆಥಡಲ್ಲಿ ಇದು ಟ್ರಾನ್ಸ್ಫರ್ ಆಗುತ್ತೆ. ಅದರ ಜೊತೆಗೆ ಈ ಪಾತ್ರೆಯಿಂದ ಹ್ಯಾಂಡಲ್ಗೆ ಯಾವ ಮೆಥಡಿಂದ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತಂದರೆ ಕಂಡಕ್ಷನ್ ಮೂಲಕ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಇದೆ. ಅಂದರೆ 3 ವಿಧಾನಗಳಲ್ಲೂ ಸಹ ಒಂದೇ ಸಲ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. On a winter morning, while walking barefooted, we feel that the marble floor is cold as compared to the wooden floor. This is because the marble floor ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ವಿಂಟರ್ ಮಾರ್ನಿಂಗಲ್ಲಿ ತಣ್ಣಗಿರುತ್ತೆ ಅಲ್ವಾ, ಸೊ ಅಂಥ ಟೈಮಲ್ಲಿ ನಾವು ಬರೀ ಕಾಲಲ್ಲಿ, ಅಂದರೆ ಏನು ಸ್ಲಿಪ್ಪರ್ ಏನು ಹಾಕ್ಕೊಳ್ತೀರ, ಬರೀ ಕಾಲಲ್ಲಿ ಮಾರ್ಬಲ್ ಫ್ಲೋರ್ ಮೇಲೆ ಹಾಗೆ ವುಡನ್ ಫ್ಲೋರ್ ಮೇಲೆ ನಡೆದಾಗ ನಮಗೆ ಎಲ್ಲಿ ಕೂಲ್ ಅಂತ ಅನಿಸುತ್ತೆ, ನಮಗೆ ಎಲ್ಲಿ ಜಾಸ್ತಿ ಕೋಲ್ಡ್ ಇದೆ ಅಂತ ಅನಿಸುತ್ತೆ ಮಾರ್ಬಲ್ ಫ್ಲೋರ್ಗೆ ಹಾಗೆ ವುಡನ್ ಫ್ಲೋರ್ಗೆ ಕಂಪೇರ್ ಮಾಡಿದಾಗ? ಅಂದರೆ ಮಾರ್ಬಲ್ ಫ್ಲೋರು ಕೋಲ್ಡಾಗಿರುತ್ತೆ ಅಂತ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೆ ಕಾರಣ ಏನು ಅಂತ, ಏನೇನು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಮಾರ್ಬಲ್ ಫ್ಲೋರ್ ರಿಫ್ಲೆಕ್ಟ್ಸ್ ಮೋರ್ ಹೀಟ್ ಆ್ಯಸ್ ಕಂಪೇರ್ಡ್ ಟು ವುಡನ್ ಫ್ಲೋರ್ ಅಂತ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಏನಂತ ಕೊಟ್ಟಿದ್ದಾರೆ, ಮಾರ್ಬಲ್ ಫ್ಲೋರ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ದ್ಯಾನ್ ದ ವುಡನ್ ಫ್ಲೋರ್ ಅಂತ ಕೊಟ್ಟಿದ್ದಾರೆ. ಥರ್ಡ್ ಆಪ್ಷನ್ನು ಮಾರ್ಬಲ್ ಫ್ಲೋರ್ ಈಸ್ ಪುವರ್ ಕಂಡಕ್ಟರ್ ಆಫ್ ಹೀಟ್ ದ್ಯಾನ್ ದ ವುಡನ್ ಫ್ಲೋರ್ ಅಂತ ಕೊಟ್ಟಿದ್ದಾರೆ. ಫೋರ್ತ್ ಆಪ್ಷನ್ನಲ್ಲಿ ಮಾರ್ಬಲ್ ಫ್ಲೋರ್ ಈಸ್ ವಾಶ್ಡ್ ಡೈಲಿ ವೆರಸ್ ದ ವುಡನ್ ಫ್ಲೋರ್ ಬ್ರೂಮ್ಡ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಸಲ್ಲಿ ಇದಕ್ಕೆ ಕರೆಕ್ಟ್ ರೀಸನ್ ಏನು ಅಂತಂದರೆ, ಮಾರ್ಬಲ್ ಅನ್ನೋದು ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ವೆನ್ ಕಂಪೇರ್ಡ್ ಟು ವುಡನ್ ಫ್ಲೋರ್. ವುಡನ್ ಫ್ಲೋರ್ ಅನ್ನೋದು ಗುಡ್ ಇನ್ಸುಲೇಟರ್, ಅಂದರೆ ಇಟ್ ಈಸ್ ಪುವರ್ ಕಂಡಕ್ಟರ್ ಆಫ್ ಹೀಟ್. ಸೊ ನಾವು ಬರೀ ಕಾಲಲ್ಲಿ ಮಾರ್ಬಲ್ ಮೇಲೆ ನಿಂತಾಗ ಏನಾಗುತ್ತೆ, ಸೀಸನ್ ಹೇಗಿದೆ ಅಂತ ಕೊಟ್ಟಿದ್ದಾರೆ, ವಿಂಟರ್ ಸೀಸನ್ ಅಂತ ಕೊಟ್ಟಿದ್ದಾರೆ. ಸೊ ವಿಂಟರ್ ಸೀಸನ್ ಅಂತ ಕೊಟ್ಟಿದ್ದಾಗ ಹೀಟ್ ಅನ್ನೋದು ನಮ್ಮ ಪಾದಕ್ಕೆ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಫ್ಲೋರ್. ಸೊ ಆಗ ಹೀಟ್ ಎಲ್ಲಿಗೆ ಪಾಸ್ ಆಗುತ್ತೆ ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಹೀಟ್ ಅಂತಂದರೆ ನಮ್ಮ ಬಾಡಿಯಿಂದ ಮಾರ್ಬಲ್ ಫ್ಲೋರಿನ ಮೂಲಕ ಬೇಗ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಸೊ ಹೀಟ್ ಎಲ್ಲಿ ಜಾಸ್ತಿ ಇರುತ್ತೋ ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ಇರೋ ಕಡೆಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿರೋವಂಥ ಟೆಂಪರೇಚರು ಏನಾಗುತ್ತೆ, ಅದು ಕಂಡಕ್ಟರ್ ಆಗಿರೋದ್ರಿಂದ, ಗುಡ್ ಕಂಡಕ್ಟರ್ ಆಗಿರೋದ್ರಿಂದ ಮಾರ್ಬಲ್ಗೆ ಅದು ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಸೊ ಅಲ್ಲಿ ಕೂಲ್ ಅಂತ ಅನಿಸುತ್ತೆ. ಅದೇ ವುಡನ್ ಫ್ಲೋರ್ ಮೇಲೆ ನಿಂತಾಗ ನಮ್ಗೆ ಅಷ್ಟು ಬೇಗ ಕೂಲ್ ಅಂತ ಅನಿಸಲ್ಲ. ಯಾಕೆ ಅಂತಂದರೆ ವುಡನ್ ಫ್ಲೋರ್ ಅನ್ನೋದು ಇಟ್ ಈಸ್ ಅ ಪುವರ್ ಕಂಡಕ್ಟರ್ ಆಫ್ ಹೀಟ್, ಹಾಗೆ ಇದು ಒಂದು ಗುಡ್ ಇನ್ಸುಲೇಟರ್ ಅಂತ ಹೇಳಬಹುದು. ಸೊ ತಕ್ಷಣ ನಮ್ಮ ಪಾದದಲ್ಲಿ ಅಥವಾ ನಮ್ಮ ಬಾಡಿಯಲ್ಲಿರುವಂಥ ಟೆಂಪರೇಚರು ಅದು ಟ್ರಾನ್ಸ್ಫರ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಮಾರ್ಬಲ್ ಮೇಲೆ ನಿಂತ್ಕೊಂಡಾಗ ನಮಗೆ ಕೂಲ್ ಅಂತ ಅನಿಸುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಬಿ, ಮಾರ್ಬಲ್ ಫ್ಲೋರ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ದ್ಯಾನ್ ದ ವುಡನ್ ಫ್ಲೋರ್. ಮಾರ್ಬಲ್ ಗುಡ್ ಕಂಡಕ್ಟರ್ ಆಗಿರೋದ್ರಿಂದ ನಮ್ಮ ಬಾಡಿ ಟೆಂಪರೇಚರು ಬೇಗ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ವೆನ್ ಕಂಪೇರ್ ಟು ವುಡನ್ ಫ್ಲೋರ್. ಓಕೆ, ನೆಕ್ಸ್ಟ್ ಕ್ವೆಶನ್. ವೈ ಡಸ್ ಅ ಮೆಟಲ್ ಡೋರ್ ನಾಬ್ ಫೀಲ್ ಕೂಲರ್ ದ್ಯಾನ್ ಅ ಸಿಮಿಲರ್ ಪ್ಲಾಸ್ಟಿಕ್ ನಾಬ್ ಆನ್ ಅ ಕೋಲ್ಡ್ ಡೇ ಅಂತ ಕೊಟ್ಟಿದ್ದಾರೆ. ಇದು ಸಹ ಸೇಮ್ ಥರದ ಕ್ವೆಶನ್. ಪ್ರೀವಿಯಸ್ ಕ್ವೆಶನಲ್ಲಿ ನಾವು ಯಾವ ಥರ ಡಿಸ್ಕಷನ್ ಮಾಡಿದಲ್ಲೋ ಮಾರ್ಬಲ್ ಫ್ಲೋರ್ ಹಾಗೆ ವುಡನ್ ಫ್ಲೋರ್, ಅದೇ ಇಲ್ಲೂ ಸಹ ಇಲ್ಲಿ ಮೆಟಲ್ ಡೋರ್ ನಾಬ್ ಒಂದಿದೆ, ಹಾಗೆ ಒಂದು ಪ್ಲಾಸ್ಟಿಕ್ ಡೋರ್ ನಾಬ್ ಇದೆ. ಇವೆರಡನ್ನು ನಾವು ಕೋಲ್ಡ್ ಡೇ ಅಂದರೆ ಕೋಲ್ಡ್ ಸೀಸನ್ನಲ್ಲಿ ಅದನ್ನು ಟಚ್ ಮಾಡಿದಾಗ ಯಾವುದು ನಮಗೆ ಕೂಲ್ ಅಂತ ಅನಿಸುತ್ತೆ ಅಂದರೆ ಮೆಟಲ್ ಡೋರ್ ನಾಬ್. ಮೆಟಲ್ ಡೋರ್ ನಾಬನ್ನು ಟಚ್ ಮಾಡಿದಾಗ ನಮಗೆ ಕೂಲ್ ಅಂತ ಅನಿಸುತ್ತೆ. ಸೊ ಇದು ಯಾಕೆ ಅಂತ ಕೊಟ್ಟಿರೋ 4 ಆಪ್ಷನ್ಸನ್ನು ಫಸ್ಟ್ ನೋಡ್ತಾ ಹೋಗೋಣ. ಮೆಟಲ್ ಈಸ್ ಬೆಟರ್ ಅಬ್ಸಾರ್ಬರ್ ಆಫ್ ಹೀಟ್ ದ್ಯಾನ್ ಪ್ಲಾಸ್ಟಿಕ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನಲ್ಲಿ.
ಸೆಕೆಂಡ್ ಆಪ್ಷನಲ್ಲಿ ಮೆಟಲ್ ಈಸ್ ಬೆಟರ್ ಕಂಡಕ್ಟರ್ ಆಫ್ ಹೀಟ್ ದ್ಯಾನ್ ಪ್ಲಾಸ್ಟಿಕ್ ಅಂತ ಕೊಟ್ಟಿದ್ದಾರೆ. ಥರ್ಡ್ ಆಪ್ಷನಲ್ಲಿ ಪ್ಲಾಸ್ಟಿಕ್ ಈಸ್ ಬೆಟರ್ ರೇಡಿಯೇಟರ್ ಆಫ್ ಹೀಟ್ ದ್ಯಾನ್ ಮೆಟಲ್ ಅಂತ ಕೊಟ್ಟಿದ್ದಾರೆ. ಫೋರ್ತ್ ಆಪ್ಷನಲ್ಲಿ ಪ್ಲಾಸ್ಟಿಕ್ ಈಸ್ ಬೆಟರ್ ಅಬ್ಸಾರ್ಬರ್ ಆಫ್ ಹೀಟ್ ದ್ಯಾನ್ ಮೆಟಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಮೆಟಲ್ ಈಸ್ ಬೆಟರ್ ಕಂಡಕ್ಟರ್ ಆಫ್ ಹೀಟ್ ದ್ಯಾನ್ ಪ್ಲಾಸ್ಟಿಕ್ ಅಂತ. ಸೊ ಇಲ್ಲಿ ಮೆಟಲ್ ಡೋರ್ ನಾಬು ಹಾಗೆ ಪ್ಲಾಸ್ಟಿಕ್ ಡೋರ್ ನಾಬ್, ಮೆಟಲ್ ಹಾಗೆ ಪ್ಲಾಸ್ಟಿಕ್ಗೆ ಕಂಪೇರ್ ಮಾಡಿದ್ರೆ ಯಾವುದು ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತಂದರೆ ಮೆಟಲ್ ಗುಡ್ ಕಂಡಕ್ಟರ್ ಆಫ್ ಹೀಟ್, ಹಾಗೆ ಪ್ಲಾಸ್ಟಿಕ್ ಅನ್ನೋದು ಪುವರ್ ಕಂಡಕ್ಟರ್ ಆಫ್ ಹೀಟ್. ಸೊ ಇದು ಗುಡ್ ಕಂಡಕ್ಟರ್ ಆಫ್ ಹೀಟ್ ಆಗಿರೋದ್ರಿಂದ ನಾವು ಆ ಮೆಟಲ್ ಡೋರ್ನ ಟಚ್ ಮಾಡಿದ ತಕ್ಷಣ ಏನಾಗುತ್ತೆ, ನಮ್ಮ ಬಾಡಿ ಟೆಂಪರೇಚರನ್ನು ಅದು ಬೇಗ ಟ್ರಾನ್ಸ್ಫರ್ ಮಾಡಿಕೊಳ್ಳುತ್ತೆ. ಓಕೆ, ಸೊ ನಮ್ಮ ಬಾಡಿ ಟೆಂಪರೇಚರ್ ಬೇಗ ಟ್ರಾನ್ಸ್ಫರ್ ಆಗುತ್ತೆ, ಯಾಕಂದರೆ ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್. ಸೊ ಯಾವಾಗ ಅದು ನಮ್ಮ ಬಾಡಿ ಟೆಂಪರೇಚರ್ ಟ್ರಾನ್ಸ್ಫರ್ ಆಗುತ್ತೆ ಆಗ ನಮಗೆ ಅದು ಕೂಲ್ ಅಂತ ಅನಿಸುತ್ತೆ. ಓಕೆ, ಪ್ಲಾಸ್ಟಿಕ್ ನಾಬು ಪೂರ್ ಕಂಡಕ್ಟರ್ ಆಗಿರೋದ್ರಿಂದ ನಮ್ಮ ಬಾಡಿ ಟೆಂಪರೇಚರನ್ನು ಅದು ಬೇಗ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಮೆಟಲ್ ಈಸ್ ಬೆಟರ್ ಕಂಡಕ್ಟರ್ ಆಫ್ ಹೀಟ್ ದ್ಯಾನ್ ಪ್ಲಾಸ್ಟಿಕ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ರಿಗಾರ್ಡಿಂಗ್ ಟ್ರಾನ್ಸ್ಫರ್ ಆಫ್ ಹೀಟ್ ಥ್ರೂ ದ ಪ್ರೋಸೆಸ್ ಆಫ್ ಕನ್ವೆಕ್ಷನ್. ಕನ್ವೆಕ್ಷನ್ಗೆ ಸಂಬಂಧಿಸಿರೋ ಹಾಗೆ 4 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಈ 4 ಸ್ಟೇಟ್ಮೆಂಟ್ಸಲ್ಲಿ ಟ್ರೂ ಸ್ಟೇಟ್ಮೆಂಟ್ ಯಾವುದು, ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ, ಇಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಗ್ಯಾಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಯಾಕೆ ಅಂತಂದರೆ ಏರಲ್ಲೂ ಸಹ ಕನ್ವೆಕ್ಷನ್ ಮೂಲಕನೇ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗೋದು. ಸೊ ಇಟ್ ಟೇಕ್ಸ್ ಪ್ಲೇಸ್ ಬೋತ್ ಇನ್ ಗ್ಯಾಸಸ್ ಆ್ಯಸ್ ವೆಲ್ ಆಸ್ ಏರ್. ಸೊ ಸೆಕೆಂಡ್ ಸ್ಟೇಟ್ಮೆಂಟು ಹೀಟ್ ಫ್ಲೋಸ್ ಇನ್ ಅಪ್ವರ್ಡ್ ಡೈರೆಕ್ಷನ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೀಟ್ ಅನ್ನೋದು ಅಪ್ವರ್ಡ್ ಡೈರೆಕ್ಷನಲ್ಲಿ ಮಾತ್ರನೇ ಟ್ರಾನ್ಸ್ಫರ್ ಆಗೋದಿಲ್ಲ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀವಿ ಅಂತಂದರೆ ಇಲ್ಲಿ ಹೀಟ್ ಆದಂಥ ವಾಟರು ಮೇಲೆ ಹೋಗುತ್ತೆ, ಜೊತೆಗೆ ಕೂಲ್ ಆಗಿರೋವಂಥದ್ದು ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ, ಹೀಟ್ ಆಗಿರೋವಂಥದ್ದು ಕೂಲ್ ಆಗಿರೋದು ಕೆಳಗೆ ಬರುತ್ತೆ. ಅಂದರೆ ಇದು ಕಂಪ್ಲೀಟಾಗಿ ಇದು ಆ ಪಾತ್ರೆಯಲ್ಲಿರುವಂಥ ವಾಟರು ಒಂದೇ ಲೆವೆಲ್ಗೆ ಬಿಸಿ ಆಗೋವರೆಗೂ ಆ ಪ್ರೋಸೆಸ್ ಅನ್ನೋದು ಕಂಟಿನ್ಯೂ ಆಗ್ತಾ ಇರುತ್ತೆ. ದಿಸ್ ಈಸ್ ನಾಟ್ ಓನ್ಲಿ ಇನ್ ದಿ ಅಪ್ವರ್ಡ್ ಡೈರೆಕ್ಷನ್. ಸೊ ಇಲ್ಲಿ ಕೊಟ್ಟಿರೋವಂಥದ್ದು ಓನ್ಲಿ ಇನ್ ಅಪ್ವರ್ಡ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟ್, ಫಿಸಿಕಲ್ ಕಾಂಟ್ಯಾಕ್ಟ್ ಈಸ್ ನಾಟ್ ಎಸೆನ್ಷಿಯಲ್. ಕನ್ವೆಕ್ಷನಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟು ನಾಟ್ ಎಸೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ. ಕನ್ವೆಕ್ಷನ್ನಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಒಂದು ಪಾರ್ಟಿಕಲ್ಲು ಇನ್ನೊಂದು ಪಾರ್ಟಿಕಲ್ ಕಾಂಟ್ಯಾಕ್ಟಲ್ಲಿ ಇರಬೇಕಾಗತ್ತೆ. ಸೊ ಈಗ ವಾಟರ್ ಆಗಲಿ ಅಥವಾ ಏರ್ ಆಗಲಿ, ಬಿಸಿ ಆದಂತಹ ವಾಟರ್ ಏನಾಗುತ್ತೆ, ಇದು ಮೇಲಕ್ಕೆ ಹೋಗುತ್ತೆ, ಇದಕ್ಕೆ ಕಾಂಟ್ಯಾಕ್ಟಲ್ಲಿರುವಂತಹ ಕೂಲ್ ಆಗಿರುವಂಥ ವಾಟರ್ ಕೆಳಗೆ ಬರುತ್ತೆ. ಅಂದರೆ ಇಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಆಫ್ ಮಾಲಿಕ್ಯೂಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಆಫ್ ಮಾಲಿಕ್ಯೂಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಫಿಸಿಕಲ್ ಕಾಂಟ್ಯಾಕ್ಟ್ ಈಸ್ ನಾಟ್ ಎಸೆನ್ಷಿಯಲ್ ಅಂತ. ಸೊ ಕನ್ವೆಕ್ಷನ್ ಮೂಲಕ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದರೆ ಅಲ್ಲಿರುವಂಥ ಮಾಲಿಕ್ಯೂಲ್ಸು ಫಿಸಿಕಲ್ ಆಗಿ ಕಾಂಟ್ಯಾಕ್ಟಲ್ಲಿ ಇದ್ರೇ ಇದು ಟ್ರಾನ್ಸ್ಫರ್ ಆಗೋವಂಥದ್ದು. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿರೋವಂಥದ್ದು. ನೆಕ್ಸ್ಟ್, ಫೋರ್ತ್ ಆಪ್ಷನ್ ನೋಡಿದಾಗ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಬೈ ವೈಬ್ರೇಷನಲ್ ಮೋಷನ್ ಆಫ್ ಪಾರ್ಟಿಕಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಇಲ್ಲಿ ಇರೋವಂಥ ಪಾರ್ಟಿಕಲ್ಸು ವೈಬ್ರೇಷನ್ ಆಗ್ತಾ ಇರೋದ್ರಿಂದನೇ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಪಾರ್ಟಿಕಲ್ಸ್ನ ವೈಬ್ರೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ. ಕೆಳಗಿರೋವಂಥ ವಾಟರ್ ಪಾರ್ಟಿಕಲ್ಸ್ ಮೇಲೆ ಹೋಗುತ್ತೆ, ನಂತರ ಮೇಲೆ ಇರೋವಂಥದ್ದು ಕೆಳಗೆ, ಬಿಸಿ ಆದಂಥದ್ದು ಮೇಲೆ ಹೋಗುತ್ತೆ, ಹಾಗೆ ಕೂಲ್ ಆಗಿರೋವಂಥದ್ದು ಸೋರ್ಸ್ ಕಡೆಗೆ, ಯಾವ ಲೈಟ್ ಹೀಟ್ ಸೋರ್ಸ್ ಯಾವುದಿದೆ ಅದ್ರ ಕಡೆಗೆ ಇದು ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ವೈಬ್ರೇಷನ್ ಆಫ್ ಪಾರ್ಟಿಕಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ 4 ಸ್ಟೇಟ್ಮೆಂಟ್ಸಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ಆಪ್ಷನ್ ಡಿ, ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಬೈ ವೈಬ್ರೇಷನಲ್ ಮೋಷನ್ ಆಫ್ ಪಾರ್ಟಿಕಲ್ಸ್. Okay. Next question. The temperature of water in a large container is 50 degrees Celsius. Anita fills this water in a 250 ml beaker A and 750 ml beaker B up to brim. Which of the following statements are correct ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಒಂದು ಲಾರ್ಜ್ ಕಂಟೈನಲ್ಲಿರುವಂಥ ವಾಟರನ್ನು 2 ಸಣ್ಣ ಜಾರ್ಗಳಿಗೆ, ಚಿಕ್ಕ ಜಾರ್ಗಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಸೊ ಒಂದು ಕಂಟೈನರಲ್ಲಿ 250 ml, ಹಾಗೆ ಇನ್ನೊಂದು ಕಂಟೈನರಲ್ಲಿ 750 ml ಅಷ್ಟು ವಾಟರನ್ನು ಶಿಫ್ಟ್ ಮಾಡಲಾಗುತ್ತೆ. ಹಾಗೆ ಈ ಲಾರ್ಜ್ ಕಂಟೈನರಲ್ಲಿ ಇರಬೇಕಾದ್ರೆ ವಾಟರ್ನ ಟೆಂಪರೇಚರ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ, 50 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಕಂಟೈನರಲ್ಲಿ ಇರುವಂಥ ವಾಟರನ್ನು ಕಂಟೈನರ್ ಎ ಹಾಗೆ ಕಂಟೈನರ್ ಬಿ 2 ಕಂಟೈನರ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಒಂದು ಕಂಟೈನರಲ್ಲಿ 250 ml ಇದೆ, ಇನ್ನೊಂದು ಕಂಟೈನರಲ್ಲಿ 750 ml ಇದೆ.
ಇದರ ಬೇಸ್ ಮೇಲೆ 4 ಸೆಂಟೆನ್ಸಸ್ಸನ್ನು ಕೊಟ್ಟಿದ್ದಾರೆ. ಈ ಸೆಂಟೆನ್ಸಸ್ಸಲ್ಲಿ ಯಾವ್ಯಾವ ಸೆಂಟೆನ್ಸ್ ಕರೆಕ್ಟ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಸೆಂಟೆನ್ಸಲ್ಲಿ ದ ಟೆಂಪರೇಚರ್ ಆಫ್ ವಾಟರ್ ಇನ್ ಎ ಆ್ಯಂಡ್ ಬಿ ಈಸ್ ಸೇಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಾರ್ಜ್ ಕಂಟೈನರಲ್ಲಿರೋಂಥ ವಾಟರನ್ನು ನಾವಿಲ್ಲಿ ಶಿಫ್ಟ್ ಮಾಡಿದಾಗ ಟೆಂಪರೇಚರ್ ಏನಾಗುತ್ತೆ ಅಂದರೆ ಟೆಂಪರೇಚರ್ ಸೇಮ್ ಇರುತ್ತೆ. ಅಂದರೆ ಇಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತಂದರೆ ಇಲ್ಲೂ ಸಹ 50 ಡಿಗ್ರಿ ಸೆಲ್ಸಿಯಸ್ಸೇ ಇರುತ್ತೆ. ಟೆಂಪರೇಚರಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಅಂದರೆ ಎ ಸ್ಟೇಟ್ಮೆಂಟ್ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಹಾಗೆ ಬಿ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ, ದ ಅಮೌಂಟ್ ಆಫ್ ಹೀಟ್ ಇನ್ ಎ ಆ್ಯಂಡ್ ಬಿ ಈಸ್ ಸೇಮ್ ಅಂತ ಕೊಟ್ಟಿದ್ದಾರೆ. ಸೊ ಹೀಟು ಸಹ ಸೇಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಬಟ್ ಹೀಟ್ ಏನಾಗುತ್ತೆ ಅಂತಂದರೆ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್. ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತಂದರೆ ಮಾಸ್ ಕಡಿಮೆ ಆಗಿದೆ ಅಂತಂದರೆ ಅಲ್ಲಿ ಹೀಟು ಸಹ ಕಡಿಮೆ ಆಗಿರುತ್ತೆ. ಅಂದರೆ ಇಲ್ಲಿ ಎ ಕಂಟೈನರಲ್ಲಿ ಹೀಟು ಕಡಿಮೆ ಇರುತ್ತೆ, ಹೀಟ್ ಕಡಿಮೆ ಇರುತ್ತೆ. ಹಾಗೆ ಬಿ ಕಂಟೈನರಲ್ಲಿ ಹೀಟು ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಅಮೌಂಟ್ ಆಫ್ ಹೀಟ್ ಇನ್ ಎ ಆ್ಯಂಡ್ ಬಿ ಈಸ್ ಸೇಮ್ ಅಂತ ಕೊಟ್ಟಿದ್ದಾರೆ. ಸೊ ಬಿ ಸ್ಟೇಟ್ಮೆಂಟ್ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಹಾಗೆ ಥರ್ಡ್ ಸ್ಟೇಟ್ಮೆಂಟ್ ಏನಂತ ಇದೆ ಅಂತ ನೋಡೋಣ. ದ ಟೆಂಪರೇಚರ್ ಆಫ್ ವಾಟರ್ ಎ ಈಸ್ ಲೆಸ್ ದ್ಯಾನ್ ದಟ್ ಆಫ್ ವಾಟರ್ ಇನ್ ಬಿ ಅಂತ ಕೊಟ್ಟಿದ್ದಾರೆ. ಅಂದರೆ ಟೆಂಪರೇಚರ್ ಆಫ್ ಎ, ಈ ಎ ಕಂಟೈನರ್ನ ಟೆಂಪರೇಚರ್ ಏನಿದೆ ಆ ಟೆಂಪರೇಚರು ಬಿ ಕಂಟೈನರ್ನ ಟೆಂಪರೇಚರ್ಗಿಂತ ಕಡಿಮೆ ಇದೆ ಅಂತ ಕೊಟ್ಟಿದ್ದಾರೆ. ಆದರೆ ಟೆಂಪರೇಚರ್ ಏನಾಗಿರುತ್ತೆ ಅಂತಂದರೆ ಸೇಮ್ ಆಗಿರುತ್ತೆ. ಸೊ ಸಿ ಸ್ಟೇಟ್ಮೆಂಟು ಸಹ ಫಾಲ್ಸ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಇಲ್ಲಿ ಡಿ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ ನೋಡೋಣ. ದ ಅಮೌಂಟ್ ಆಫ್ ಹೀಟ್ ಇನ್ ವಾಟರ್ ಎ ಈಸ್ ಲೆಸ್ ದ್ಯಾನ್ ದಟ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಎ ಅಲ್ಲಿ ವಾಟರ್, ಎ ಕಂಟೈನರಲ್ಲಿರುವಂಥ ವಾಟರ್ನ ಹೀಟ್ ಏನಿದೆ ಇದು ಲೆಸ್ ದ್ಯಾನ್ ಬಿ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಕಂಟೈನರ್ ಎ ನೋಡಿದಾಗ ಇಲ್ಲಿ 250 ml ಇದೆ. ಹಾಗೆ ಇಲ್ಲಿ ಕಂಟೈನರ್ ಬಿ ಅಲ್ಲಿ 750 ml ಇದೆ. ಹೀಟ್ ಅನ್ನೋದು ಮಾಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಅಂದರೆ ಇಲ್ಲಿ ಕಡಿಮೆ ಮಾಸ್ ಇತ್ತು ಅಂತಂದರೆ ಅಲ್ಲಿ ಹೀಟ್ ಕಡಿಮೆ ಇರುತ್ತೆ. ಅಂತಂದರೆ ಎ ಕಂಟೈನರಲ್ಲಿ ಹೀಟು ಕಡಿಮೆ ಇರುತ್ತೆ ವೆನ್ ಕಂಪೇರ್ ಟು ದ ಹೀಟ್ ಆಫ್ ಕಂಟೈನರ್ ಬಿ. ಓಕೆ, ಇಲ್ಲಿ ಕೊಟ್ಟಿರೋ 4 ಸ್ಟೇಟ್ಮೆಂಟ್ಸಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ ಅಂತಂದರೆ ಸ್ಟೇಟ್ಮೆಂಟ್ ಎ, ದ ಟೆಂಪರೇಚರ್ ಆಫ್ ವಾಟರ್ ಎ ಆ್ಯಂಡ್ ಬಿ ಈಸ್ ಸೇಮ್. ಟೆಂಪರೇಚರ್ ಎರಡರಲ್ಲೂ ಸೇಮ್ ಇರುತ್ತೆ. ಹಾಗೆ ಆಪ್ಷನ್ ಡಿ ಸ್ಟೇಟ್ಮೆಂಟ್ ಏನಿದೆ ಅದು ಕರೆಕ್ಟ್ ಇರುತ್ತೆ. ದ ಅಮೌಂಟ್ ಆಫ್ ಹೀಟ್ ಇನ್ ವಾಟರ್ ಎ ಈಸ್ ಲೆಸ್ ದ್ಯಾನ್ ದಟ್ ಆಫ್ ಬಿ ಅಂತ. ಈಗ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಎಲ್ಲಿ ಎ ಮತ್ತು ಡಿ ಇದೆ ಅಂತ ನೋಡೋಣ. ಎರಡನೇ ಆಪ್ಷನ್ನಲ್ಲಿ ಎ ಆ್ಯಂಡ್ ಡಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಸೆಕೆಂಡ್ ಆಪ್ಷನ್ ಎ ಆ್ಯಂಡ್ ಡಿ. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಲೀಸ್ಟ್ ಕೌಂಟ್ ಆಫ್ ಕ್ಲಿನಿಕಲ್ ಥರ್ಮೋಮೀಟರ್ ಈಸ್ ಎಕ್ಸ್ ಆ್ಯಂಡ್ ಆಫ್ ಲ್ಯಾಬ್ರೇಟರಿ ಥರ್ಮೋಮೀಟರ್ ಈಸ್ ವೈ. ಎಕ್ಸ್ ಆ್ಯಂಡ್ ವೈ ಆರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಅನ್ನೋದು ಕ್ಲಿನಿಕಲ್ ಥರ್ಮೋಮೀಟರ್ನ ಲೀಸ್ಟ್ ಕೌಂಟ್ ಆಗಿರುತ್ತೆ. ಹಾಗೆ ವೈ ಅನ್ನೋದು ಲ್ಯಾಬ್ರೇಟರಿ ಥರ್ಮೋಮೀಟರ್ನ ಲೀಸ್ಟ್ ಕೌಂಟ್ ಆಗಿರುತ್ತೆ. ನಾವಿಲ್ಲಿ ಎಕ್ಸ್ ಮತ್ತು ವೈನ ಬೆಲೆ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಕ್ಲಿನಿಕಲ್ ಥರ್ಮೋಮೀಟರ್ ಅಂತ ತಗೊಂಡಾಗ ಕ್ಲಿನಿಕಲ್ ಥರ್ಮೋಮೀಟರಲ್ಲಿ 2 ಡಿವಿಷನ್ಸ್ ನಡುವೆ, ಅಂತಂದರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಇಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಇದ್ದು ಹಾಗೆ 36 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಇವೆರಡರ ನಡುವೆ ಸ್ಮಾಲ್ ಡಿವಿಷನ್ಸ್ ಎಷ್ಟಿರುತ್ತೆ ಅಂತಂದರೆ 5 ಸ್ಮಾಲ್ ಡಿವಿಷನ್ಸ್ ಇರ್ತವೆ. ಓಕೆ, 1 2 3 4 5 ಈ ಥರ ಸ್ಮಾಲ್ ಡಿವಿಷನ್ಸು 5 ಇರ್ತದೆ. ಸೊ ಈ 5 ಸ್ಮಾಲ್ ಡಿವಿಷನ್ಸ್ ಇದ್ದಾಗ ಒಂದರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಂದರೆ ಈಗ 35ಇಂದ ಇಲ್ಲಿಗೆ ನೆಕ್ಸ್ಟ್ ಡಿವಿಷನ್ಗೆ ತಗೊಂಡಾಗ ಇದರ ವ್ಯಾಲ್ಯೂ 1/5 ಅಂತಂದರೆ 0.2 ಆಗಿರುತ್ತೆ. ಸೊ ಇದನ್ನೇ ನಾವು ಲೀಸ್ಟ್ ಕೌಂಟ್ ಅಂತ ಹೇಳೋದು. ಅಂತಂದರೆ ಕ್ಲಿನಿಕಲ್ ಥರ್ಮೋಮೀಟರಲ್ಲಿ 5 ಡಿವಿಷನ್ಸ್ ಇದ್ದಾಗ ಅದರ ಲೀಸ್ಟ್ ಕೌಂಟ್ ಎಷ್ಟಾಗಿರುತ್ತೆ ಅಂತಂದರೆ 0.2 ಆಗಿರುತ್ತೆ. ಸೊ 0.2 ಡಿಗ್ರಿ ಅನ್ನೋದು ಎಕ್ಸ್ನ ವ್ಯಾಲ್ಯೂ ಆಗಿರುತ್ತೆ. ಎಕ್ಸ್ನ ವ್ಯಾಲ್ಯೂ 0.2 ಡಿಗ್ರಿ ಸೆಲ್ಸಿಯಸ್. ಹಾಗೆ ಲ್ಯಾಬ್ರೇಟರಿ ಥರ್ಮೋಮೀಟರ್ ತಗೊಂಡಾಗ ಲ್ಯಾಬ್ರೇಟರಿ ಥರ್ಮೋಮೀಟರ್ಗೆ ಹೇಗಿರುತ್ತೆ ಅಂತಂದರೆ ಸ್ಮಾಲ್ ಡಿವಿಷನ್ಸ್ ಏನು ಇರೋದಿಲ್ಲ. ಸೊ ಇಲ್ಲಿ 1 ಇದ್ದಾಗ ನೆಕ್ಸ್ಟ್ ನಂಬರ್ಗೇನೆ 2 ಹಾಗೆ 3 ಹಾಗೆ 4. ಸೊ ಲ್ಯಾಬ್ರೇಟರಿ ಥರ್ಮೋಮೀಟರ್ನ ರೇಂಜ್ ಎಷ್ಟಿರುತ್ತೆ ಅಂದರೆ -10 ಡಿಗ್ರಿ ಸೆಲ್ಸಿಯಸ್ಸಿಂದ ಹಿಡಿದು
110 ಡಿಗ್ರಿ ಸೆಲ್ಸಿಯಸ್ವರೆಗೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಸ್ಮಾಲ್ ಡಿಜಿಟ್ಸು ಸಹ ಪ್ರತಿಯೊಂದು ಡಿಜಿಟು ಸಹ ಒಂದೊಂದು ನಂಬರನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಲ್ಯಾಬ್ರೇಟ್ರಿ ಥರ್ಮೋಮೀಟರಲ್ಲಿ. ಸೊ ವೈನ ವ್ಯಾಲ್ಯೂ ಎಷ್ಟಾಗಿರುತ್ತೆ ಆಗ ಅಂತಂದರೆ ಇಲ್ಲಿ ಯಾವುದೇ ಸ್ಮಾಲ್ ಡಿವಿಷನ್ಸ್ ಇಲ್ಲದೆ ಇರೋದ್ರಿಂದ ಇದು ಹೇಗಿರುತ್ತೆ ಅಂದರೆ ಒಂದೊಂದು ಡಿಗ್ರಿಯನ್ನು ಇದು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೊ 1 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ವೈನ ವ್ಯಾಲ್ಯೂ. ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ 0.2 ಡಿಗ್ರಿ ಸೆಲ್ಸಿಯಸ್ ಹಾಗೆ 1 ಡಿಗ್ರಿ ಸೆಲ್ಸಿಯಸ್ ಎಲ್ಲಿದೆ ಅಂದರೆ ಆಪ್ಷನ್ ಎ ಅಲ್ಲಿ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವೆಶನ್. ವುಲನ್ ಕ್ಲಾತ್ಸ್ ಕೀಪ್ ಅಸ್ ವಾರ್ಮ್ ಇನ್ ವಿಂಟರ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ರೀಸನ್ ಫಾರ್ ದಿಸ್? ನಾವು ವುಲನ್ ಕ್ಲೋತ್ಸನ್ನು ವಿಂಟರ್ ಸೀಸನಲ್ಲಿ ಪ್ರಿಫರ್ ಮಾಡ್ತೀವಿ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೆಳಗೆ ಕೊಟ್ಟಿರೋ 4 ಸೆಂಟೆನ್ಸಸ್ಸಲ್ಲಿ ಕರೆಕ್ಟಾಗಿರೋವಂಥದ್ದು ಯಾವುದು ಅಂತ ನಾವು ಚೂಸ್ ಮಾಡಬೇಕಾಗುತ್ತೆ. ವೂಲ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಕೊಟ್ಟಿದ್ದಾರೆ. ವೂಲ್ ಅನ್ನೋದು ಇಟ್ ಈಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ನೆಕ್ಸ್ಟ್, ಏರ್ ಈಸ್ ಟ್ರ್ಯಾಪ್ಡ್ ಇನ್ ಬಿಟ್ವೀನ್ ವೂಲ್ ಫೈಬರ್ಸ್ ವಿಚ್ ಕೀಪ್ಸ್ ಅಸ್ ವಾರ್ಮ್. ಸೊ ಇದು ಕರೆಕ್ಟ್ ಆಪ್ಷನ್ ಆಗಿದೆ. ಯಾಕೆ ಅಂತಂದರೆ ವೂಲನ್ ಫೈಬರ್ಸ್ ನಡುವೆ ಏರ್ ಫಿಲ್ಲಪ್ ಆಗಿರುತ್ತೆ. ಏರ್ ಅನ್ನೋದು ಇಟ್ ಈಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಸೊ ಏರ್ ತುಂಬಿಕೊಂಡಿರೋದ್ರಿಂದ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಹೀಟನ್ನು ಅದು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಅದು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ನಮಗದು ವಾರ್ಮ್ ಫೀಲ್ ಕೊಡುತ್ತೆ ಅಲ್ವಾ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟು, ಟ್ರ್ಯಾಪ್ಡ್ ಏರ್ ಇನ್ ವುಲನ್ ಕ್ಲಾತ್ಸ್ ಪ್ರಿವೆಂಟ್ಸ್ ದ ಹೀಟ್ ಟ್ರಾನ್ಸ್ಫರ್ ಫ್ರಮ್ ಅವರ್ ಬಾಡಿ ಟು ಕೋಲ್ಡ್ ಸರೌಂಡಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ವುಲನ್ ನಡುವೆ ಇರುವಂತಹ ಟ್ರ್ಯಾಪ್ಡ್ ಏರ್, ಅಲ್ಲಿರುವಂಥ ಏರ್ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂತಹ ಹೀಟನ್ನು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ನೆಕ್ಸ್ಟ್, ಫೋರ್ತ್ ಸ್ಟೇಟ್ಮೆಂಟ್ ನೋಡಿದಾಗ ಟ್ರ್ಯಾಪ್ಡ್ ಏರ್ ಇನ್ ವುಲನ್ ಕ್ಲಾತ್ಸ್ ಡಸ್ ನಾಟ್ ಅಲೋ ಕೋಲ್ಡ್ ಏರ್ ಟು ಗೆಟ್ ಇನ್ಸೈಡ್ ಅಸ್ ಅಂತ ಇದೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ನಮ್ಮ ವುಲನ್ ಫೈಬರ್ಸಲ್ಲಿ ಇರುವಂತಹ ಏರ್ ಏನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿರುವಂತಹ ಹೀಟನ್ನು ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಷ್ಟೇ ಹೊರತು ಒಳಗಡೆಯಿಂದ ಕೋಲ್ಡ್ ಏರನ್ನು ಒಳಗಡೆಗೆ ಬಿಡುತ್ತೆ ಅಂತ ಇಲ್ಲಿ ಕೊಟ್ಟಿರೋವಂಥದ್ದು. ಸೊ ಇದು ರಾಂಗ್ ಆನ್ಸರ್ ಆಗುತ್ತೆ. ಸೊ ಕೊಟ್ಟಿರೋ ಇಷ್ಟು ಆಪ್ಷನ್ಸಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವ್ಯಾವು ಅಂದರೆ ಬಿ ಮತ್ತು ಸಿ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಫಸ್ಟ್ ಆಪ್ಷನ್ ಬಿ ಆ್ಯಂಡ್ ಸಿ. ಓಕೆ, ನೆಕ್ಸ್ಟ್ ಕ್ವೆಶನ್. ರೇಷ್ಮಾ ಈಸ್ ಬಾಯ್ಲಿಂಗ್ ವಾಟರ್ ಇನ್ ಅ ಮೆಟಾಲಿಕ್ ಪ್ಯಾನ್. ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಇನ್ ಮೆನಿ ವೇಸ್. Some are. Heat transfers to the handle of the pan on the flame. Second statement, heat transfer to increase the temperature of water in the pan on the flame. Third statement ಏನು ಕೊಟ್ಟಿದ್ದಾರೆ, heat transfer to air near the pan ಅಂತ ಕೊಟ್ಟಿದ್ದಾರೆ. Which of the following is correct representation of heat transfer ಅಂತ. ಸೊ ಇಲ್ಲಿ ರೇಷ್ಮಾ ಒಂದು ಮೆಟಾಲಿಕ್ ಪ್ಯಾನಲ್ಲಿ ವಾಟರನ್ನು ಹೀಟ್ ಮಾಡ್ತಾ ಇದ್ದಾಳೆ, ಬಾಯ್ಲ್ ಮಾಡ್ತಾ ಇದ್ದಾಳೆ. ಅಲ್ಲಿ ಯಾವ್ಯಾವ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಹೇಗೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಯಾವ ಮೆಥಡ್ ಅಂತ ಕಂಡುಹಿಡಿಬೇಕಾಗತ್ತೆ. ಸೊ ರೇಷ್ಮಾ ಇಲ್ಲಿ ಏನು ಮಾಡ್ತಾ ಇದ್ದಾಳೆ, ಒಂದು ಮೆಟಾಲಿಕ್ ಪ್ಯಾನಲ್ಲಿ ವಾಟರನ್ನು ಬಾಯ್ಲ್ ಮಾಡ್ತಾ ಇದ್ದಾಳೆ. ಹಾಗೆ ಆ ಮೆಟಾಲಿಕ್ ಪ್ಯಾನಲ್ಲಿ ವಾಟರ್ ಬಾಯ್ಲ್ ಆಗ್ತಾ ಇರಬೇಕಾದ್ರೆ ಸರೌಂಡಿಂಗ್ಸ್ಗೆ ಹಾಗೆ ವಾಟರ್ಗೆ ಹಾಗೆ ಆ ಪ್ಯಾನಿನ ಹ್ಯಾಂಡಲ್ಗೆ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಅದು ಯಾವ್ಯಾವ ಮೆಥಡ್ಡು ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಹೀಟ್ ಟ್ರಾನ್ಸ್ಫರ್ ಟು ದ ಹ್ಯಾಂಡಲ್ ಆಫ್ ದ ಪ್ಯಾನ್ ಆನ್ ದ ಫ್ಲೇಮ್. ಸೊ ಇಲ್ಲಿ ಫ್ಲೇಮ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ಬೆಂಕಿ ಇರುತ್ತೆ, ಅದರ ಮೇಲೆ ಒಂದು ಪ್ಯಾನ್ ಇಟ್ಟಿರ್ತಾರೆ. ಆ ಪ್ಯಾನಲ್ಲಿಂದ ಆ ಪ್ಯಾನನ್ನು ಹ್ಯಾಂಡಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆ ಪ್ಯಾನನ್ನು ಹ್ಯಾಂಡಲ್ಗೆ ಹೀಟ್ ಟ್ರಾನ್ಸ್ಫರ್ ಆಗ್ತಿದೆ ಅಂತ. ಸೊ ಇಲ್ಲಿ ಫ್ಲೇಮ್ ಇದೆ, ಹಾಗೆ ವಾಟರ್ ಬಾಯ್ಲ್ ಆಗ್ತಿದೆ. ಈ ಪ್ಯಾನನ್ನು ಹ್ಯಾಂಡಲ್ಗೆ ಹೀಟ್ ಟ್ರಾನ್ಸ್ಫರ್ ಆಗೋದು ಯಾವ ಮೆಥಡು ಅಂತ. ಸೊ ಯಾವ ಮೆಥಡು, ಇದು ಸಾಲಿಡು. ಇದು ಇಲ್ಲಿರೋ ಹೀಟಿಂದ ಏನಾಗುತ್ತೆ, ಪಾರ್ಟಿಕಲ್ ಒಂದೊಂದು ಪಾರ್ಟಿಕಲ್ಗೂ ಇಲ್ಲಿ ಟ್ರಾನ್ಸ್ಫರ್ ಆಗ್ತಾ ಹ್ಯಾಂಡಲ್ಗೆ ಹೀಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಕಂಡಕ್ಷನ್ ಅಂತ ಹೇಳ್ತೀವಿ. ಅಂದರೆ ಫಸ್ಟ್ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ವಿಧಾನದಿಂದ ಹೀಟ್ ಟ್ರಾನ್ಸ್ಫರ್ ಆಗ್ತಿದೆ ಅಂತಂದರೆ ಕಂಡಕ್ಷನ್ ವಿಧಾನದಿಂದ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೆಕೆಂಡ್ ಏನು ಕೊಟ್ಟಿದ್ದಾರೆ, ಹೀಟ್ ಟ್ರಾನ್ಸ್ಫರ್ ಟು ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ವಾಟರ್ ಇನ್ ದ ಪ್ಯಾನ್. ಅಂದರೆ ವಾಟರ್ ಇಲ್ಲಿದೆ ಅಲ್ವಾ, ಪ್ಯಾನಲ್ಲಿ ಒಳಗಡೆ ಇರುವಂಥ ವಾಟರ್ನ ಟೆಂಪರೇಚರ್ ರೈಸ್ ಆಗ್ತಾ ಇದೆ ಅಲ್ಲಿ, ಅದು ಯಾವ ಮೆಥಡು ಅಂತ. ಸೊ ಈಗಾಗಲೇ ನಾವು ಡಿಸ್ಕಷನ್ ಮಾಡಿರೋ ಹಾಗೆ ಒಂದು ವೆಸಲಲ್ಲಿರುವಂತಹ ವಾಟರು ಬಾಯ್ಲ್ ಆಗಬೇಕಾದ್ರೆ ಅಥವಾ ಅದರ ಟೆಂಪರೇಚರ್ ರೈಸ್ ಆಗಬೇಕಾದ್ರೆ ಏನಾಗುತ್ತೆ, ಫಸ್ಟ್ ಬಿಸಿಯಾದಂಥ ನೀರು ಮೇಲೆ ಹೋಗುತ್ತೆ, ನಂತರ ಸರೌಂಡಿಂಗಲ್ಲಿರುವಂಥ
ಆ ವೆಸಲ್ನ ಸರೌಂಡಿಂಗಲ್ಲಿ ಅಂದರೆ ಸೈಡ್ಸಲ್ಲಿರೋವಂಥ ವಾಟರು ಆ ಪ್ಲೇಸ್ಗೆ ಬಂದು ಅದು ಹೀಟ್ ಆಗುತ್ತೆ. ಇದು ಹಿಂಗೆ ರೊಟೇಷನ್ ಆಗ್ತಾ 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 ಕಂಪ್ಲೀಟ್ ವಾಟರು ಬಿಸಿ ಆಗುತ್ತೆ. ಸೊ ಇದು ಯಾವ ಮೆಥಡು ಅಂತಂದರೆ ಕನ್ವೆಕ್ಷನ್ ಮೆಥಡಿಂದ ಬಿಸಿ ಆಗುವಂಥದ್ದು. ಸೊ ಸೆಕೆಂಡ್ ಏನಿದೆ ಅದು ಕನ್ವೆಕ್ಷನ್. ನೆಕ್ಸ್ಟ್ ಹೀಟ್ ಟ್ರಾನ್ಸ್ಫರ್ ಟು ಏರ್ ನಿಯರ್ ದ ಪ್ಯಾನ್. ಸೊ ಆ ಬಿಸಿಯಾಗಿರೋಂಥ ಪಾತ್ರೆ ಅಲ್ಲಿದೆ ಅಂತಂದರೆ ಆ ಪಾತ್ರೆನ ಸುತ್ತಲೂ ಇರೋ ಏರ್ಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಅದು ಯಾವ ವಿಧಾನದಿಂದ ಅಂತಂದರೆ ಅದು ರೇಡಿಯೇಷನ್ ಮೂಲಕ. ಸೊ ಮೊದಲನೇದು ಏನೋದು ಕಂಡಕ್ಷನ್ ಮೂಲಕ ಪ್ಯಾನ್ನ ಹ್ಯಾಂಡಲ್ಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಆ ವಾಟರ್ ಹೇಗೆ ಕಂಪ್ಲೀಟಾಗಿ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ, ಕಂಪ್ಲೀಟಾಗಿ ಬಾಯ್ಲ್ ಆಗುತ್ತೆ ಅಂತಂದರೆ ಅದು ಕನ್ವೆಕ್ಷನ್ ಮೂಲಕ. ಹಾಗೆ ಆ ಪಾತ್ರೆ ಸುತ್ತಲೂ ಇರೋಂಥ ಏರ್ಗೆ ಹೀಟು ಟ್ರಾನ್ಸ್ಫರ್ ಆಗೋದು ಯಾವ ವಿಧಾನ ಅಂದರೆ ರೇಡಿಯೇಷನ್. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಈ ಆರ್ಡರಲ್ಲಿ ಎಲ್ಲಿದೆ ಅಂತ ನೋಡೋಣ. ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್. ಸೊ ಫಸ್ಟ್ ಆಪ್ಷನಲ್ಲೇ ಇದೆ. ಸೊ ಫಸ್ಟ್ ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್ ಆಪ್ಷನ್ಸಲ್ಲಿ ಥರ್ಡ್ ಆಪ್ಷನಲ್ಲಿ ಕಂಡಕ್ಷನ್ ಫಸ್ಟ್ ಇದೆ, ಕನ್ವೆಕ್ಷನ್ ನೆಕ್ಸ್ಟ್ ಇದೆ. ಥರ್ಡಲ್ಲಿ ಸಹ ಕಂಡಕ್ಷನ್ ಕೊಟ್ಟಿರೋದ್ರಿಂದ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಆಪ್ಷನಲ್ಲಿ ಕಂಡಕ್ಷನ್, ರೇಡಿಯೇಷನ್ ಕೊಟ್ಟಿರೋದ್ರಿಂದ ಇದು ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ವಿಚ್ ಮೆಟೀರಿಯಲ್ ವುಡ್ ಯು ಚೂಸ್ ಟು ರ್ಯಾಪ್ ಅ ಬಾಕ್ಸ್ ಆಫ್ ಐಸ್ ಕ್ರೀಮ್ ಟು ಪ್ರಿವೆಂಟ್ ಇಟ್ ಫ್ರಮ್ ಮೆಲ್ಟಿಂಗ್ ಇನ್ ಸಮ್ಮರ್ ಅಟ್ 30 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಇನ್ ವಿಂಟರ್ ಅಟ್ 3 ಡಿಗ್ರಿ ಸೆಲ್ಸಿಯಸ್ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡ್ತಾ ಹೋಗೋಣ. ಅಲ್ಯೂಮಿನಿಯಂ ಫಾಯಿಲ್ ಇನ್ ವಿಂಟರ್ ಆ್ಯಂಡ್ ಪ್ಲಾಸ್ಟಿಕ್ ಇನ್, ಇಲ್ಲಿ ಸಮ್ಮರ್ ಇರಬೇಕು. ಆಪ್ಷನ್ ಬಿ ಅಲ್ಲಿ ಬ್ಲ್ಯಾಂಕೆಟ್ ಇನ್ ಬೋತ್ ದ ಕೇಸಸ್. ಆಪ್ಷನ್ ಸಿ ಅಲ್ಲಿ ಅಲ್ಯೂಮಿನಿಯಂ ಇನ್ ಬೋತ್ ದ ಕೇಸಸ್. ಫೋರ್ತ್ ಆಪ್ಷನಲ್ಲಿ ಪ್ಲಾಸ್ಟಿಕ್ ಫಾಯಿಲ್ ಇನ್ ವಿಂಟರ್ ಆ್ಯಂಡ್ ಬ್ಲ್ಯಾಂಕೆಟ್ ಇನ್ ಸಮ್ಮರ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದನ್ನು ನಾವು ಯೂಸ್ ಮಾಡಿದ್ರೆ ಐಸ್ ಕ್ರೀಮನ್ನು 30 ಡಿಗ್ರಿ ಇರೋಂಥ ಸಮ್ಮರಲ್ಲಿ ಹಾಗೆ 3 ಡಿಗ್ರಿ ಸೆಲ್ಸಿಯಸ್ ಇರೋಂತಹ ವಿಂಟರಲ್ಲಿ ನಾವು ಅದನ್ನು ಪ್ರಿಸರ್ವ್ ಮಾಡಬಹುದು ಅಂತಂದರೆ, ಅಂದರೆ ಟೆಂಪರೇಚರನ್ನು ಸಮ್ಮರಲ್ಲಿ ಟೆಂಪರೇಚರನ್ನು ಒಳಗಡೆ ಹೋಗೋದಕ್ಕೆ ಬಿಡಬಾರ್ದು, ಹಾಗೆ ವಿಂಟರಲ್ಲಿ ಟೆಂಪರೇಚರನ್ನು ಹೊರಗಡೆಗೆ ಟ್ರಾನ್ಸ್ಫರ್ ಆಗೋದನ್ನು ಅವಾಯ್ಡ್ ಮಾಡುವಂಥ ಮೆಟೀರಿಯಲ್ ಯಾವುದು ಅಂತ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಅಲ್ಯೂಮಿನಿಯಂ ಇನ್ ಬೋತ್ ದ ಕೇಸಸ್. ಅಲ್ಯೂಮಿನಿಯಂ ಫಾಯಿಲ್ ಇಟ್ ಈಸ್ ಆನ್ ಎಕ್ಸಲೆಂಟ್ ಥರ್ಮಲ್ ಇನ್ಸುಲೇಟರ್. ಅಲ್ಯೂಮಿನಿಯಂ ಫಾಯಿಲ್ ಅನ್ನೋದು ಇಟ್ ಈಸ್ ಅ ಗುಡ್ ಇನ್ಸುಲೇಟರ್ ಆಫ್ ಹೀಟ್. ಅಂತಂದರೆ ಅದು ಹೀಟನ್ನು ಒಳಗಡೆ ಹೋಗೋದಕ್ಕೂ ಬಿಡಲ್ಲ, ಒಳಗಡೆಯಿಂದ ಹೊರಗಡೆ ಬರೋದಕ್ಕೂ ಬಿಡೋದಿಲ್ಲ. ಸೊ ಹಾಗಾಗಿ ಯಾವುದನ್ನು ನಾವು ಯೂಸ್ ಮಾಡಬಹುದು ಬೋತ್ ಇನ್ ಸಮ್ಮರ್ ಆ್ಯಂಡ್ ವಿಂಟರ್ ಅಂತಂದರೆ ಅಲ್ಯೂಮಿನಿಯಂ ಫಾಯಿಲಲ್ಲಿ ಅದನ್ನು ಕವರ್ ಮಾಡೋದ್ರಿಂದ ಸಮ್ಮರಲ್ಲಿ ಹಾಗೆ ವಿಂಟರಲ್ಲಿ ಎರಡೂ ಸೀಸನಲ್ಲಿ ಐಸ್ ಕ್ರೀಮನ್ನು ನಾವು ಪ್ರಿಸರ್ವ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶನ್, ಕನ್ಸಿಡರ್ 2 ಸಿಚುಯೇಷನ್ಸ್ ಎ ಆ್ಯಂಡ್ ಬಿ ಗಿವನ್ ಬಿಲೋ. ಸಿಚುಯೇಷನ್ ಎ ಏನು ಕೊಟ್ಟಿದ್ದಾರೆ, ಎಕ್ಸಾಸ್ಟ್ ಫ್ಯಾನ್ ಈಸ್ ಫಿಟೆಡ್ ಆನ್ ದ ವಾಲ್ ನಿಯರ್ ದ ಸೀಲಿಂಗ್ ಇನ್ ದ ಕಿಚನ್. ಬಿ ಸಿಚುಯೇಷನಲ್ಲಿ ಎಕ್ಸಾಸ್ಟ್ ಫ್ಯಾನ್ ಈಸ್ ಫಿಟೆಡ್ ನೆಕ್ಸ್ಟ್ ಟು ವಿಂಡೋ ಆಫ್ ದ ಕಿಚನ್. ವಿಚ್ ಆಫ್ ದ 2 ಸಿಚುಯೇಷನ್ಸ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಇನ್ ಎಕ್ಸ್ಪೆಲ್ಲಿಂಗ್ ಹೀಟ್ ಫ್ರಮ್ ದ ಕಿಚನ್ ಅಂತ. ಅಂದರೆ ಕಿಚನ್ನಲ್ಲಿ ಪ್ರೊಡ್ಯೂಸ್ ಆಗುವಂತಹ ಹೀಟನ್ನು ಹೊರ ಹಾಕೋದಕ್ಕೆ ಯಾವುದು ಒಳ್ಳೆ ಮೆಥಡ್ ಅಂತ. ಸೊ ಎ ಮೆಥಡಲ್ಲಿ ಏನು ಕೊಟ್ಟಿದ್ದಾರೆ, ಸೀಲಿಂಗ್ ಹತ್ರ ಎಕ್ಸಾಸ್ಟ್ ಫ್ಯಾನನ್ನು ಫಿಟ್ ಮಾಡೋದು, ಅಂದರೆ ಸ್ವಲ್ಪ ಮೇಲಕ್ಕೆ ಅಲ್ವಾ. ಹಾಗೆ ಬಿ ಸಿಚುಯೇಷನಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸಾಸ್ಟ್ ಫ್ಯಾನನ್ನು ವಿಂಡೋ ಪಕ್ಕದಲ್ಲಿ ಅದನ್ನು ಫಿಟ್ ಮಾಡೋದು. ಯಾವುದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಸೊ ಯಾವುದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಂದರೆ ಎಕ್ಸಾಸ್ಟ್ ಫ್ಯಾನು. ಏನಕ್ಕಿದೆ ಎಕ್ಸಾಸ್ಟ್ ಫ್ಯಾನ್ ಅಂತಂದರೆ ಬಿಸಿಯಾಗುವಂತಹ ಗಾಳಿ, ಅಂದರೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಪ್ರೊಡ್ಯೂಸ್ ಆಗುವಂತಹ ಹೀಟನ್ನು ಹೊರ ಹಾಕಬೇಕು. ಸೊ ಹೀಟ್ ಹೊರ ಹಾಕಬೇಕು ಅಂತಂದರೆ ನಾವು ಈಗಾಗಲೇ ಡಿಸ್ಕಷನ್ ಮಾಡಿರೋ ಹಾಗೆ ಹೀಟ್ ಆದಂತಹ ಗಾಳಿ, ಬಿಸಿಯಾದಂತಹ ಗಾಳಿ ಮೇಲೆ ಹೋಗುತ್ತೆ ಅಲ್ವಾ. ಸೊ ಮೇಲೆ ಹೋದಾಗ ಕಿಟಕಿ ಲೆವೆಲ್ಗೆ ಇರೋದಿಲ್ಲ, ಬಿಸಿ ಗಾಳಿ ಇನ್ನೂ ಮೇಲಕ್ಕೆ ಇರುತ್ತೆ. ಅಂತಂದರೆ ಸೀಲಿಂಗ್ ಹತ್ರ ಎಕ್ಸಾಸ್ಟ್ ಫ್ಯಾನನ್ನು ಇಟ್ಟಾಗ ಏನಾಗುತ್ತೆ, ಬಿಸಿ ಆದಂತಹ ಗಾಳಿ ಮೇಲೆ ಹೋಗಿ ಅದರ ಮೂಲಕ ಹೊರಗಡೆ ಹೋಗುತ್ತೆ. ಅದೇ ನಾವು ವಿಂಡೋ ಲೆವೆಲ್ಗೆ ಸೀಲಿಂಗ್ ಫ್ಯಾನನ್ನು ಇಟ್ಟಾಗ ಬಿಸಿ ಗಾಳಿ ಮೇಲೆ ಹೋಗುತ್ತೆ ಹೊರತು ವಿಂಡೋ ಲೆವೆಲ್ಗೆ ಅಲ್ಲ ಅಲ್ವಾ. ಸೊ ಹಾಗಾಗಿ ಈ ಸಿಚುಯೇಷನ್ ರಾಂಗ್ ಆಗುತ್ತೆ. ಎಕ್ಸಾಸ್ಟ್ ಫ್ಯಾನು ವಿಂಡೋ ಪಕ್ಕದಲ್ಲಿ ಫಿಟ್ ಮಾಡೋದು ರಾಂಗ್ ಆಗುತ್ತೆ. ಸೊ ಎಲ್ಲಿ ನಾವು ಎಕ್ಸಾಸ್ಟ್ ಫ್ಯಾನನ್ನು ಫಿಟ್ ಮಾಡಬೇಕಾಗತ್ತೆ, ಅಡುಗೆ ಮನೆಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಹೀಟನ್ನು ಹೊರ ಹಾಕೋಕ್ಕೆ ಅಂದರೆ ಸೀಲಿಂಗ್ ಹತ್ರ ಹಾಕಬೇಕಾಗತ್ತೆ. ಓಕೆ, ಸೊ ಈಗ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನಲ್ಲಿ ಎ ವಿಲ್ ಬಿ ಮೋರ್ ಎಫೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನಲ್ಲಿ ಬಿ ವಿಲ್ ಬಿ ಮೋರ್ ಎಫೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಥರ್ಡ್ ಆಪ್ಷನಲ್ಲಿ ಎ ಆ್ಯಂಡ್ ಬಿ ವಿಲ್ ಬಿ ಈಕ್ವಲಿ ಎಫೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಫೋರ್ತ್ ಆಪ್ಷನಲ್ಲಿ ಇಟ್ ಡಿಪೆಂಡ್ಸ್ ಆನ್ ದ ಡೈರೆಕ್ಷನ್ ಆಫ್ ಏರ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಇದಕ್ಕೆ ಕರೆಕ್ಟ್ ಆನ್ಸರ್ ಅಂತಂದರೆ ಎ ವಿಲ್ ಬಿ ಮೋರ್ ಎಫೆಕ್ಟಿವ್. ಸೊ ಸೀಲಿಂಗ್ ಹತ್ರ ನಾವು ಎಕ್ಸಾಸ್ಟ್ ಫ್ಯಾನನ್ನು ಫಿಟ್ ಮಾಡಿದ್ರೆ ಅಡುಗೆ ಮನೆಯಲ್ಲಿ ಪ್ರೊಡ್ಯೂಸ್ ಆಗುವಂತಹ ಹೀಟು
ಹೊರಗಡೆ ಹೋಗುತ್ತೆ, ಇಲ್ಲಾಂದರೆ ಅಲ್ಲೇ ಸುತ್ತಕೊಂಡು ಇನ್ನೂ ಬಿಸಿ ಜಾಸ್ತಿ ಆಗ್ತಾ ಹೋಗುತ್ತೆ, ಹೌದಲ್ವಾ? ಸೊ ಇವಿಷ್ಟು ಕ್ವೆಶನ್ಸು ನಾವು ಡಿಸ್ಕಷನ್ ಮಾಡಿದಂತಹ 7th NCERTಯಲ್ಲಿರುವಂಥ ಈಟ್ ಚಾಪ್ಟರ್ ಮೇಲೆ ಅರೈಸ್ ಆಗಬಹುದಾದಂತಹ ಎಲ್ಲ ಕ್ವೆಶನ್ಸು. ಸೊ ಈ ಕ್ವೆಶನ್ಸು ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.